ಚಿನ್ನ ಅಂದರೆ ಇಲ್ಲೇ ನೋಡಿ ಇರೋದು ದುಬೈಲಿ 64 kg ಉಂಗುರ ಮಾಡ್ಬಿಟ್ಟವ್ರೆ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ಬೇರೆ ಸಿಕ್ಬಿಟ್ಟಿದೆ ನೋಡಿ. ಇಲ್ಲಿ ನೋಡಿ ರಾಜನ್ ಬಟ್ಟೆ, ರಾಣಿ ಬಟ್ಟೆ ಪಕ್ಕದಲ್ಲಿ, ರಾಜ್ಕುಮಾರ್ ಬಟ್ಟೆ, ಫುಲ್ ಸೆಟ್ಟು, ಫ್ಯಾಮಿಲಿದು. ಅಲ್ಲೇನೋ ಹಾರಾಡ್ತಿರೋದು ನೋಡಿ, ಇಲ್ಲಿ ಮೀನ್ ಥರ. ಅದಕ್ಕೇನು ವೈರು ಇಲ್ಲ ಏನಿಲ್ಲ, ಅದು ಹೆಂಗೆ ಹಾರಾಡ್ತಿದೆ ಇದು. ಅದು ಹೋಯ್ತು ಗುರು ಅದರೊಳಗೆ. ಇವತ್ತಿಗೆ ನನ್ನ ದುಬೈ ಪ್ರವಾಸದ ಕೊನೆ ದಿನ. ಇವತ್ತು ಹೋಟೆಲಿಂದ ಚೆಕ್ಔಟ್ ಆಗೋ ಅಂತ ಟೈಮು. ಇವತ್ತು ಏನು ಮಾಡ್ತೀನಿ ಅಂದರೆ, ಈಗ ನಂದು ಇವೆಲ್ಲ ಲಗೇಜ್ ಏನಿದಾವೆ ಇವನ್ನೆಲ್ಲದನ್ನು ಲಗೇಜಲ್ಲಿ ಇಟ್ಟು ಇನ್ನೂ ಒಂದು ಸ್ವಲ್ಪ ಸಿಟಿ ಟೂರ್ ಹೊಡ್ಕೊಂಡು ಬರ್ತೀನಿ ಹೋಗಿ. ಅದರಲ್ಲೂ ನಿಮ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಯಾವ್ಯಾವುದು ಅಂತ. ನಿಮ್ಗೆ ಇನ್ನೂ ಗೋಲ್ಡ್ ಶಾಪ್ ಪೆಂಡಿಂಗ್ ಇದೆ. ಇದನ್ನು ಟ್ರೈನ್ ತೋರಿಸಿಲ್ಲ, ಟ್ರೈನಲ್ಲಿ ಮೆಟ್ರೋ ಹೆಂಗಿದೆ ಇಲ್ಲಿರುವಂಥ ಬಸ್ಗಳು ತೋರಿಸಿಲ್ಲ. ಹಂಗಾಗಿ ಅವನು ತೋರಿಸ್ಕೊಬರೋಣ ಅಂತ ಸಿಟಿ ಟೂರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈಗ ದುಬೈನ 4 ಸ್ಟಾರ್ ಹೋಟೆಲ್ ಜಿಲ್ಟಿ ಹಾಲಿಡೇಸ್ ಅವರ ಕೊಡಿಸಿದಂಥ ಈ ಅದ್ಭುತವಾದಂಥ ರೂಮಿನ ಬಾಗಿಲು ಮುಚ್ತಾ ಇದೆ ನನಗೆ. ಇವತ್ತಿಗೆ ಈ ರೂಮಿನ ಕೊನೆಯ ದಿನ ದುಬೈಯಲ್ಲಿ. 318 ಐ ಆಮ್ ಚೆಕಿಂಗ್ ಔಟ್. ಹೋಟೆಲ್ಗೆ ಮುಕ್ತಾಯ ಹೇಳ್ಬಿಟ್ಟು ಹೊರಗಡೆ ಬಂದೆ. ಬಂದುಗಳೇ ಒಂದು 10 ಗಂಟೆಗೆ ಬಂದಿದ್ದೆ. ಚೆಕ್ಔಟ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಂಡ್ರು. ರೂಮ್ ಗಿಮೆಲ್ಲ ಚೆಕ್ ಮಾಡಿ ಏನಾದ್ರು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೆದಿದೆಯಾ, ರೂಮಲ್ಲಿ ಏನಾರು ಹಾಳು ಮಾಡೋಣ, ಬರೆ ಹಾಕೋಣ ಅಂತ ಒಂದಿಷ್ಟು ಚೆಕ್ ಮಾಡಿದರು. ಬಟ್ ನನ್ನ ರೂಮ್ನ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದೆ. ಹಂಗಾಗಿ ಫುಲ್ ಖುಷಿಯಾಗಿ ನನ್ನ ಲಗೇಜ್ನ ಅಲ್ಲೇ ಇಡ್ಸ್ಕೊಂಡು ಸಂಜೆ 4 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಈಗ 11 ಗಂಟೆಗೆ ಹೋಗ್ತಾಯಿದ್ದೀನಿ. ಹೊರ್ಗಡೆ ಎಲ್ಲಾದರೂ ಒಂಚೂರು ತಿಂತೀನಿ, ಯಾಕೆಂದರೆ ಇವತ್ತು ನನಗೆ ಬ್ರೇಕ್ಫಾಸ್ಟ್ ಇರಲಿಲ್ಲ ಅಲ್ಲಿ, ಚೆಕ್ಔಟ್ ದಿನ ಆಗಿರೋದ್ರಿಂದ. ನೀವು ಎಷ್ಟೋ ಜನ ಕೇಳ್ತಾನೆ ಇದ್ರಿ ದುಬೈಲಿ ಗೋಲ್ಡ್ ರೇಟ್ ಏನಿದೆ ತೋರಿಸಿ ಅಂತ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರಿ. ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅದ್ರ ಜೊತೆ ಅಷ್ಟೇ ಅಲ್ಲದೆ ಈ ದುಬೈ ಟ್ರಾನ್ಸ್ಪೋರ್ಟೇಷನ್ ಹೆಂಗಿದೆ ಅಂತ ನೋಡ್ಬಿಡೋಣ ಒಂದು ಸ್ವಲ್ಪ. ಇಲ್ಲಿ ಜಿಟಿ ಹಾಲಿಡೇಸ್ ಅವ್ರು ನನಗೆ ತುಂಬ ರಾಜನ ಸೌಲಭ್ಯಗಳನ್ನ ಕೊಟ್ಬಿಟ್ರು. ಬರೀ ಕಾರಲ್ಲೇ ಸುತ್ತಾಡಿದ್ದಾಯಿತು, ಟ್ರೈನು ಮತ್ತು ಬಸ್ಸಲ್ಲಿ ಸುತ್ತಾಡಲೇ ಇಲ್ಲ. ನಮ್ಮ BMTC ಬಸ್ಸಲ್ಲಿ ಬೆಂಗಳೂರಲ್ಲಿ ಹೆಂಗೆ ಸುತ್ತಾಡ್ತೀವಿ, ಇಲ್ಲೂ ಹಂಗೆ ಸುತ್ತಾಡ್ತೀವಿ ಅಂತ ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀನಿ, ಟ್ರೈನಲ್ಲಿ ಕರ್ಕೊಂಡು ಹೋಗ್ತೀನಿ. ಅದ್ರ ಜೊತೆಗೆ ಚಿನ್ನದ ಜಾಗ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ. ಕಂಪ್ಲೀಟಾಗಿ ಗೋಲ್ಡ್ ರೇಟು, ಟ್ರಾನ್ಸ್ಪೋರ್ಟೇಷನ್ಸ್ ಇವೆಲ್ಲ ಒಂದೇ ವೀಡಿಯೋದಲ್ಲಿ ಕವರ್ ಮಾಡಿಬಿಡ್ತೀನಿ. ಓಕೆ ಬಂಧುಗಳೇ, ಬನ್ನಿ ಹೋಗೋಣ ಸ್ವಲ್ಪ ತಿಂಡಿ ತಿನ್ಕೊಂಡು. ಸ್ಯಾಂಡ್ವಿಚ್ ಕ್ಲಬ್ ಅಂತ ಇಲ್ಲಿ ಬರೀ ಇಂಡಿಯನ್ ಬ್ರೇಕ್ಫಾಸ್ಟ್ ಸಿಗ್ತೈತಿ. ಮಸಾಲ ದೋಸೆ, ಸೆಟ್ ದೋಸೆ, ಪೂರಿ ಬಾಜಿ ಏನೇನೋ ಸಿಗ್ತಾ ಇದ್ದಾವೆ. ಬನ್ನಿ ಒಳಗಡೆ ಹೋಗಿ ಏನಾದ್ರು ತಿನ್ಕೊಬಿಡೋಣ. ಸೆಟ್ ದೋಸೆ ತಿಂತೀನಿ, ಮಸಾಲೆ ದೋಸೆ ತಿಂದರೆ ಗ್ಯಾಸ್ಟಿಕ್ಕು. ದೋಸೆ ತಿನ್ನೋಣ ಅಂತ ಬಂದೆ. 12 ಗಂಟೆ ಆಗೋಯ್ತು ಟೈಮು. ಹಂಗಾಗಿ ಸಿಕ್ಕಾಪಟ್ಟೆ ಬಿರಿಯಾನಿಗಳಿದ್ದಾವೆ ಇಲ್ಲಿ. ಅದರಲ್ಲಿ ಎಲ್ಲ ಬಿರಿಯಾನಿಗೂ ಒಂದೇ ರೇಟ್ ಇಲ್ಲಿ. ಮಟನ್ನು, ಚಿಕನ್ನು, ಮೀನು, ಇಲ್ಲಿ ಮೀನಿಗೊಂದು ಸ್ವಲ್ಪ ಜಾಸ್ತಿ, ಆದರೆ ಮಟನ್ಗೂ ಅದೇ, ಚಿಕನ್ಗೂ ಅದೇ. ಅದಕ್ಕೆ ಮಟನ್ ಬಿರಿಯಾನಿ ತಗೊಂತ ಇದ್ದೀನಿ. ಬಂತು ಕಂಡ್ರಪ್ಪ ಮಟನ್ ಬಿರಿಯಾನಿ. ಇದೇನು ಮಟನ್ ಬಿರಿಯಾನಿ ಚಿತ್ರಾನ್ನ ಕಣ್ಣಂಗೆ ಕಾಣ್ತಾ ಇದೆ, ಆದರೆ ಘಮ ಅಂತೂ ಸಕ್ಕತ್ತಾಗಿದೆ. ಸಿಕ್ಕಾಪಟ್ಟೆ ಮಸಾಲ ಏನು ಹಾಕಿಲ್ಲ ಅನ್ಸುತ್ತೆ. ನೋಡೋಣ. ಚಿತ್ರಾನ್ನ ಥರ ಕಾಣ್ತಾ ಇರೋ ಬಿರಿಯಾನಿ ಏನೋ ಸುಮಾರಾಗಿರಬಹುದು ಅಂತ ಬಾಯಿಗೆ ಹಾಕೊಂಡ್ರೆ, ಬೆಂಗಳೂರು ಬಿರಿಯಾನಿ, ಹೈದರಾಬಾದ್ ಬಿರಿಯಾನಿ, ಕೇರಳ ಬಿರಿಯಾನಿ ಎಲ್ಲದ್ರದ್ದು ಮಿಶ್ರಣದ ಒಂದು ಟೇಸ್ಟ್ ಕೊಟ್ಟುಬಿಡ್ತು. ಬಾಯಿಗೆ ಹಾಕಂತ ಇದ್ರೆ ಡ್ರೈ ಫ್ರೂಟ್ಸ್ಗಳು ಅಲ್ಲಲ್ಲಿ ಸಿಗ್ತಾ ಇದ್ದು ಎಂಥ ಮಜಾ ಕೊಡ್ತಿದ್ದು ಅಂತೀರಾ. ಮತ್ತೆ ಇನ್ನೊಂದ್ಸರಿ ಬಾಯಿಗೆ ಹಾಕೊಂಡು ನೋಡಿದೆ. ಅನುಭವದ ಮೇಲೆ ಅನುಭವ. ಒಂದರಿಂದೆ ಒಂದು ಹಾಕೊಂಡು ತಿಂದೆ ಎಂಥ ಸಖತ್ತಾಗಿತ್ತು ಅಂತೀರಾ. ಈ ಹೋಟ್ಲಲ್ಲಿ ಒನ್ ಆಫ್ ದ ಬೆಸ್ಟ್ ಬಿರಿಯಾನಿ ಸಿಕ್ತು. ಆ್ಯಕ್ಚುಲಿ ಮಟನ್ ಬಿರಿಯಾನಿ ಸೂಪರ್ ಆಗಿತ್ತು. ಅಯ್ಯೋ, ನಾನು ಈ ಥರದ ಬಿರಿಯಾನಿ ತಿಂದಿರಲಿಲ್ಲ. ಡಿಫ್ರೆಂಟ್ ಟೇಸ್ಟ್, ಏನೋ ಒಂಥರ ಮಸಾಲ ಇಲ್ಲ ಏನಿಲ್ಲ ಜಾಸ್ತಿ, ಆದರೂ ಒಂದು ಡ್ರೈ ಫ್ರೂಟ್ಸ್ ಎಲ್ಲ ಸಿಗೋದು ಬಾಯೊಳಗೆ. ಎಷ್ಟು ಮಜಾ ಸಿಕ್ತಿತ್ತು ಗೊತ್ತಾ. ಪ್ರೈಸ್ ಡಿಫ್ರೆನ್ಸ್ ಏನೂ ಇಲ್ಲ, ಇಂಡಿಯಾಗೂ ಇಲ್ಲಿಗೂ ಸೇಮ್ ಇತ್ತು ಅದರಲ್ಲಿ. ನಾನು ಹೊರಗಡೆ ತಿನ್ನೋ ಅವಕಾಶನೇ ಸಿಕ್ಕಿರಲಿಲ್ಲ. ಮೊದಲನೇ ದಿನ ಬಂದಾಗ ಒಂಚೂರು ಬರ್ಗರ್ ತಿಂದಿದ್ಬಿಟ್ರೆ, ಇದೇ ಹೋಗೋ ದಿನ ತಿಂತಾಯಿದ್ದೀನಿ ಹೊರಗಡೆ. ಎಲ್ಲ GT ಹಾಲಿಡೇಸ್ ಅವರೇ ನೋಡ್ಕೊಬಿಟ್ಟಿದ್ರು ಕಂಪ್ಲೀಟ್ ಪ್ಯಾಕೇಜಲ್ಲಿ. ಹಂಗಾಗಿ ನನಗೆ ಟೆನ್ಷನೇ ಇರಲಿಲ್ಲ. ಈಗ ಮೆಟ್ರೋದಲ್ಲಿ ಹೋಗೋಣ. ಇನ್ನೊಂದು ನೋಡಿ, ಇಲ್ಲಿ ಮೆಟ್ರೋ ಟ್ರೈನಿಗೆ ಹೋಗೋಕೆ ಇಲ್ಲಿ ಕಾರ್ಡ್ ಬೇಕು. ಇದು ಒಂದು ನೋಡ್ತಾ ಇದ್ರೆ ಇದು ನಮ್ಮ ಬೆಂಗಳೂರು ಕಾರ್ಡು. ಇಲ್ಲಿರೋದು ಇದು ಮೆಟ್ರೋ ಕಾರ್ಡ್, ಇದ್ರದ್ದು ದುಬೈದು ಗ್ರೀನ್ ಕಲರ್ ಕಾಣ್ತಾ ಇದೆಯಲ್ಲ, ಇದು ದುಬೈ ಮೆಟ್ರೋ ಕಾರ್ಡು. ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿ ಬಂದೆ ಮೆಟ್ರೋ ಸ್ಟೇಷನ್ ಹತ್ರ. ಇದ್ರೊಳಗೆ ರೀಚಾರ್ಜ್ ಮಾಡಿಬಿಟ್ಟು, ಏನು ಬೆಂಗಳೂರಲ್ಲಿ ಹೆಂಗೆ ರೀಚಾರ್ಜ್ ಮಾಡ್ತೀವಿ ಹಂಗೆ ಸೇಮ್ ಸಿಸ್ಟಮು. ನಾನು ಸಿಂಗಾಪುರಲ್ಲಿದ್ದಾಗಲೂ ಅದು ಸೇಮ್ ಸಿಸ್ಟಮು. ಮೆಟ್ರೋದೆಲ್ಲ ಸೇಮ್ ಸಿಸ್ಟಮ್ ಇರುತ್ತೆ. ಇಲ್ಲಿ ರೀಚಾರ್ಜ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ಬಿಡೋಣ ಗೋಲ್ಡ್ ಸ್ಕ್ವೇರ್ ಹತ್ರ. ಈಗ ರೀಚಾರ್ಜ್ ಮಾಡಿ ನಾನು ಟ್ರೈನಲ್ಲಿ ಹೋಗಲ್ಲ, ಬಸ್ಸಲ್ಲಿ ಹೋಗ್ತೀನಿ. ಯಾಕೆ ಅಂತ ಹೇಳ್ತೀನಿ, ರೀಚಾರ್ಜ್ ಮಾಡ್ಕೊಂಡು ಬಂದಮೇಲೆ ಹೊರಗಡೆ. ನೋಡಿ, ಇದು ದುಬೈ ಮೆಟ್ರೋ ಸ್ಟೇಷನು ಹೆಂಗಿದೆ. ಡೋರ್ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ಯಾಕೆಂದರೆ AC ಹೊರಗಡೆ ಹೋಗ್ದಂಗೆ. ಇಲ್ಲಿ ಟೆಂಪ್ರೇಚರ್ ಈಗ ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಒಂದು ಸ್ವಲ್ಪ ಬೆಂಗಳೂರು ಟೆಂಪ್ರೇಚರ್ ಇರುತ್ತೆ. ಈ ಟೈಮಲ್ಲಿ ಸುತ್ತಾಡೋಕ್ಕೆ ಚೆಂದ. ಇಲ್ಲಿ ಬೇಸಿಗೆಗಾಲದಲ್ಲಿ ಏನಾದ್ರು ಬಂದ್ರಿ ಅಂದರೆ 50 ಡಿಗ್ರಿ ಟೆಂಪ್ರೇಚರು. ಇಲ್ಲಿಂದ 100 ಮೀಟ್ರ್ ನಡೆಯೋಕ್ಕಾಗಲ್ವಂತೆ ಜನ. 12 ಗಂಟೆಯಿಂದ 3 ಗಂಟೆವರೆಗೂ ವಾಕೆ ಮಾಡೋದು ಅಂತ. ಇಲ್ಲಿ ಬೇಸಿಗೆ ಕಾಲದಲ್ಲಿ ಈ ಡೋರ್ಗಳು ಏನು ಮಾಡ್ತವೆ, AC ಹೊರಗಡೆ ಬರ್ದಂಗೆ ಕಾಪಾಡ್ತವೆ. ಒಳಗಡೆ ಇರೋ AC ಜನಗಳು ಆರಾಮಾಗಿ ಒಳಗಡೆ ಎಂಜಾಯ್ ಮಾಡ್ಕೊಂಡು ಸುತ್ತಾಡ್ಬೋದು ಬೇಸಿಗೆಯಲ್ಲಿ.
ಇದು ದುಬೈ ಮೆಟ್ರೋ ನೋಡಿ, ಇಳಿತಾ ಇದ್ದೀವಿ. ಸೇಮ್ ಬೆಂಗಳೂರಲ್ಲೂ ಹಿಂಗೆ ಇರುತ್ತೆ ಏನು, ಮೆಟ್ರೋ ನೀವು ಅನುಭವಿಸ್ಬೇಕು ಅಂದರೆ ಮೆಟ್ರೋ ಫೀಲಿಂಗ್ನ ಬೆಂಗಳೂರಲ್ಲೂ ಅನುಭವಿಸೋದು ಸೇಮ್ ಇದೆ, ಡಿಫ್ರೆನ್ಸ್ ಏನಿಲ್ಲ. ಬಟ್ ಇಲ್ಲೊಂದು ಸ್ವಲ್ಪ ಮಷಿನ್ಗಳು ಚೇಂಜ್ ಇದ್ದಾವೆ. ಈಗ ರೀಚಾರ್ಜ್ ಮಾಡೋಕ್ಕೆ ಕ್ಯಾಶ್ ತಗೋಬೇಕು. ನೀವು ನೋಡಿದ್ದೀರಾ ದಿರಮ್ಸು, ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗ್ ಮಾಡಿದಾಗಲೇ ಈ ಸೀಸನ್ ಸ್ಟಾರ್ಟ್ ಆದಾಗ 500 ದಿರಮ್ಸ್ದು ಎಲ್ಲ ತೋರಿಸಿದ್ದೆ. ಈಗ ಎಲ್ಲ ಖಾಲಿಯಾಗಿ ಐಫೋನ್ ಎಲ್ಲ ತಗೊಂಡ್ಮೇಲೆ 10 ದಿರಮ್ ಉಳ್ದವೆ, 10 ಒಂದೇ ಒಂದು 100 ಉಳ್ದೈತೆ. ತೋರಿಸ್ತೀನಿ ತಡೀರಿ. ಇದು 5 ರೂಪಾಯಿ ಇದ್ದಂಗೆ, ಅಂದರೆ 5 ವ್ಯಾಲ್ಯೂ ಜಾಸ್ತಿ ಇದೆ. ನಮ್ಮ ಹತ್ರ 5 ರೂಪಾಯಿ ಹಂಗೈತೆ, ಹಂಗೆ 5 ದಿರಮ್ಸ್. ಇದು 10 ದಿರಮ್ಸ್ 2 ಥರದ್ದು ನೋಟ್ ಇದ್ದಾವೆ ಇಲ್ಲಿ. ತಡೀರಿ. ಅಯ್ಯೋ ಹಾಂ, ಇದು 100 ದಿರಮ್ಸು, 100 ದಿರಮ್ ಇದು. ಇದು ಕಡಿಮೆ ಅಂದರೂ ಏನು ಒಂದು 3000 ವ್ಯಾಲ್ಯೂ ಆಗುತ್ತೆ. ಇದು 2.25 3000 ವ್ಯಾಲ್ಯೂ ಇದೆ ಇದಕ್ಕೆ ಒಂದು ನೋಟಿಗೆ, ಆಯಿತಾ. ನಮ್ದು 2000 ರೂಪಾಯಿ ನೋಟು ಅಂದ್ಕೊಳ್ಳಿದ್ದು 100 ದಿರಮ್ಸ್. ಈಗಿಲ್ಲ ಇಂಡಿಯಾದಲ್ಲಿ 2000 ನೋಟು, ಆಯಿತಾ. ಇದನ್ನ ಒಳಗೆ ಇಡ್ತೀನಿ. ನನಗೆ ಈಗ ಬೇಕಾಗಿರೋದು ನೋಡಿ, ಇದೊಂದು ಹೊಸ ನೋಟು 10 ದಿರಮ್ಸ್ದು, ಅಂದರೆ ಹೊಸದು, ಒಂಥರ ಚೆನ್ನಾಗಿದೆ. ಇದು ಮುದ್ರಿದ್ರೂ ಏನಾಗಲ್ಲ ಈ ನೋಟು. ಇವು ನೋಡಿ, ಒಳ್ಳೆ ಕ್ವಾಲಿಟಿ ನೋಟು, ಒಳ್ಳೆ ಪ್ಲಾಸ್ಟಿಕ್ ಇದ್ದಂಗಿದ್ದಾವೆ. ಬಟ್ ಇದು ಹಳೆ ನೋಟ್ಗಳು, ಒಳ್ಳೆ ಪೇಪರ್ ಇದ್ದಂಗಿದ್ದಾವೆ. ಇವು ಮುದ್ರಕ್ಕೆ ಹೋದರೆ ಆಮೇಲೆ 10 ದಿರಮ್ಸ್ ಹೋಯ್ತು ನಂದು ಡಮಾರಂದು. ಹಂಗಾಗಿ ಇದು ಮುದ್ರಲ್ಲ. ಒಂದು 40 ದಿರಮ್ಸ್ನ ರೀಚಾರ್ಜ್ ಮಾಡಿಬಿಡ್ತೀನಿ. ಇವೆಲ್ಲ ಒಳಗಡೆ ಹೋಗ್ಬಿಡ್ಲಿ ನನ್ನ ಪರ್ಸೊಳಗೆ. ಇವರಿಂದ ನಿಂತ್ಕೊಂಡು 10 ನಿಮಿಷ ನೋಡ್ಕೊಂಡೆ ಹೆಂಗೆ ರೀಚಾರ್ಜ್ ಮಾಡೋದು ಅಂತ. ಕಾರ್ಡ್ ಹಿಂಗೆ ಇಡಬೇಕು ಇಲ್ಲಿ ಕೆಳಗೆ, ಆಯಿತಾ. ಇಲ್ಲಿ ಆಗಿ ಬರುತ್ತೆ. ಆಗ ಕಾರ್ಡು ಟಾಪಪ್ ಅಂತ ಮಾಡಿಬಿಟ್ರೆ ಇಲ್ಲಿ ಜಸ್ಟ್ 10 ರೂಪಾಯಿ ಹಾಕ್ಬಿಟ್ಟು ನೋಡ್ತೀನಿ, 10 ದಿರಮ್ಸ್ನ ಹೆಂಗೆ ವರ್ಕ್ ಆಗುತ್ತೆ ಅಂತ. ತಗೊಳತ್ತಾ? ಏನೋ ಒಂಥರ ಡೇಂಜರಾ. ಆಪ್ಷನ್ ಪ್ರೋಗ್ರೆಸ್. ಓಕೆ ಸಕ್ಸಸ್ಫುಲ್ ಆಯಿತು. ನಾನು ಎಲ್ಲೋ ಡಮಾರ್ ಅಂತ ದುಡ್ಡು ಅಂದ್ಕೊಂಡೆ. ಹ್ಯಾವ್ ಅ ನೈಸ್ ಡೇ. ಹೋಗಿ ಪ್ರಿಂಟ್ ಕಾಪಿ ಇಲ್ಲ, ಬರೋಲ್ಲ. ಬ್ಯಾಲೆನ್ಸ್ ಹೆಂಗೆ ಚೆಕ್ ಮಾಡೋದು? ಇಲ್ಲೇ ಐತಲ್ಲ, 12 ದಿರಮ್ಸು ಬ್ಯಾಲೆನ್ಸು. ಓಕೆ ಫೈನ್. ಕಾರ್ಡ್ ತಗೊಳ್ಳೋದಷ್ಟೇ, ಸಿಂಪಲ್ಲಾಗಿದೆ, ತುಂಬ ಏನು ಕಷ್ಟ ಇಲ್ಲ. 2-3 ಕ್ಲಿಕ್ಕಲ್ಲಿ ಆಗುತ್ತೆ. ಇನ್ನು ಉಳಿದಿದ್ದು ದುಡ್ಡು ಹಾಕ್ಬಿಡ್ತೀನಿ, ರೀಚಾರ್ಜ್ ಮಾಡಿಬಿಡ್ತೀನಿ. ಓಕೆ ಫೈನ್. ಈಗ ಫುಲ್ಲಿ ಲೋಡೆಡ್ ಕಾರ್ಡು ನಂದೀಗ, ಎಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು. ನಿಮ್ಗೆ ಹೇಳಿದ್ದೆ ನಾನು ಈಗ ಟ್ರೈನಲ್ಲಿ ಹೋಗಲ್ಲ ಅಂತ. ಟ್ರೈನಲ್ಲಿ ಈ ಕಡೆ ಹೋಗಬೇಕು, ಬಟ್ ನಾನೀಗ ಟ್ರೈನಲ್ಲಿ ಹೋಗಲ್ಲ, ನಾನೀಗ ಬಸ್ಸಲ್ಲಿ ಹೋಗ್ತೀನಿ. ಯಾಕೆ ಅಂತ ಮೇಲೆ ಹೋಗಿ ಹೊರಗಡೆ ಬಂದು ಹೇಳ್ತೀನಿ. ಈಗ ನಾನು ಇದ್ದಿದ್ದು ಹೋಟ್ಲು ಇಲ್ಲೇ ಪಕ್ಕದಲ್ಲಿ ಅಲ್ರಿಗ ಅಂತ, ಇದು ಮೆಟ್ರೋ. ನನಗೆ ನೀಟಾಗಿ ಗೊತ್ತು ಮೆಟ್ರೋ ಸ್ಟಾಪು ಎಲ್ಲೇ ಹೋದ್ರೂ ಒಂದೇ ಸ್ಟಾಪು ನೀಟಾಗಿ ಬಂದು ಮೆಟ್ರೋ ಟ್ರೈನಲ್ಲಿ ಇಳ್ಕೊಬೋದು ಅಂತ. ಬಸ್ಸಲ್ಲಿ ಹೋದರೆ ಈ ಕಡೆ ಹೋಗಲ್ಲ ಒಂದು ಜಾಗದಲ್ಲಿ ಈಗ ಹೋಗಿ ಇಳಿಬೋದು. ವಾಪಸ್ ಬರೋಕ್ಕೆ ಆ ಕಡೆಯಿಂದ ಬಸ್ ಯಾವುದು ಅಂತ ಸರ್ಚ್ ಮಾಡೋಕ್ಕೆ ನನ್ನ ಹತ್ರ ಇಂಟರ್ನೆಟ್ಟು ಇಲ್ಲ, ಯಾಕೆಂದರೆ ನನ್ನ ಸಿಮ್ಮಲ್ಲಿ ವರ್ಕ್ ಆಗೋದಿಲ್ಲ, ಏನಿಲ್ಲ. ಹಂಗಾಗಿ ನಾನು ಈ ಕಡೆಯಿಂದ ಇದರ ಬಸ್ಸಲ್ಲಿ ಹೋಗಿ ಆ ಕಡೆಯಿಂದ ಇಂಟರ್ನೆಟ್ ಇಲ್ದಿರೋ ಕಾರಣ ಟ್ರೈನ್ ಹತ್ಬಿಟ್ಟು ಸೀದಾ ಅಲ್ರಿಗಾನೋ ಮೆಟ್ರೋಗೆ ಬಂದು ಇಳಿದ್ರೆ ನನಗೆ ನೀಟಾಗಿ ನನ್ನ ಜಾಗಕ್ಕೆ ಬಂದು ತಲುಪೋದು. ಹಂಗಾಗಿ ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಈಗ ಫಸ್ಟ್ ಬಸ್ಸಲ್ಲಿ ಹೋಗ್ತಾಯಿದ್ದೀನಿ, ಬರುವಾಗ ಟ್ರೈನಲ್ಲಿ ಬರ್ತೀನಿ. ಒಟ್ಟು ಕಾರ್ಡ್ ರೀಚಾರ್ಜ್ ಮಾಡೋದು ಹೆಂಗೆ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಯ್ತಲ್ವಾ. ಈಗ ಇದೇ ಕಾರ್ಡ್ನ ಬಸ್ಗೂ ಯೂಸ್ ಮಾಡ್ಬೋದು, ಟ್ರೈನ್ಗೂ ಯೂಸ್ ಮಾಡ್ಬೋದು. ಬಸ್ಸಿಗೆ ಬೇರೆ ಚಾರ್ಜು, ಟ್ರೈನಿಗೆ ಬೇರೆ ಚಾರ್ಜು ಅನ್ನೋಂಗೆ ಏನಿಲ್ಲ ಇಲ್ಲಿ. ಕಂಪ್ಲೀಟಾಗಿ ನೀವು ಯಾವ್ದ್ರಲ್ಲಾರು ಟ್ರಾವೆಲ್ ಮಾಡಿ ಟ್ರಾನ್ಸ್ಪೋರ್ಟೇಷನ್ಸ್ಗೆ ಅಂತ ಇರತಕ್ಕಂಥ ಒಂದೇ ಕಾರ್ಡು. ಇದನ್ನು ಬಸ್ಸಿಗೂ ಪಂಚ್ ಮಾಡಿ ನೀವು ಬೇಕಾದ್ರೆ ಟ್ರೈನಲ್ಲಿ ಆ ಕಡೆ ಎಲ್ಲ ಸುತ್ತಾಕೊಂಬಂದು ಒಟ್ಟು ಟೋಟಲ್ ನೀವು ಎಷ್ಟು ಕಿಲೋಮೀಟ್ರ್ ಸುತ್ತಾಡಿದ್ದೀರಾ ಅದಕ್ಕೆ ದುಡ್ಡು ಕಟ್ಟಾಗುತ್ತೆ. ಎಷ್ಟು ಒಳ್ಳೆ ಆಪ್ಷನ್ ಅಲ್ವಾ. ಬೆಂಗಳೂರಲ್ಲೂ ಈ ಥರ ಇದ್ದರೆ ಜನಗಳ ದುಡ್ಡು ಎಷ್ಟು ಸೇವ್ ಆಗುತ್ತೆ. ಸೈಡ್ ಬಸ್ಸಿಗೆ ಹೋಗಬೇಕು ಅಂದರೆ ಇಂಡಿಯಾದಲ್ಲಿ ಎಡಗಡೆ ಬಂದು ನಿಂತ್ಕೊಂತೀವಿ, ಬಸ್ ಹಿಂಗೆ ಹೋಗ್ತವೆ. ನಾನು ಆ್ಯಕ್ಚುಲಿ ಹಿಂಗೆ ಹೋಗ್ಬೇಕಾಗಿರೋದು, ಇಲ್ಲಿ ಬಂದು ನೋಡಿದ್ರೆ ಕನ್ಫ್ಯೂಸ್ ಆಗೋಯ್ತು ನನಗೆ. ಬಲಗಡೆ ಹಿಂಗೆ ಹೋಯ್ತಾವೆ, ಅದು ನಾನು ಇಷ್ಟು ದಿನ ನೋಡ್ತಾನೆ ಇದ್ದೀನಿ. ಎಲ್ಲ ವೆಹಿಕಲ್ಗಳದ್ದು ಬಲಗಡೆನೇ ಈ ಕಡೆ ಇರೋದು, ಈ ಕಡೆ ಡ್ರೈವಿಂಗು. ಆದರೂ ಫಸ್ಟ್ ಟೈಮ್ ನೋಡಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸ್ಗೆ ಅಂತ ಬಂದಾಗ ಕಾರಲ್ಲೇ ಓಡಾಡ್ತಿದ್ದರಿಂದ ನನಗೆ ಗೊತ್ತೇ ಆಗಿರಲಿಲ್ಲ. ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸಲ್ಲಿ ಸುತ್ತಾಡೋಣ ಅಂತ ಬಂದ ಮೇಲೆ ಗೊತ್ತಾಗುತ್ತೆ ರಿಯಲ್ ಪ್ರಾಬ್ಲಮ್ಮು. ಈ ಕಡೆ ಬಂದು ನಿಂತಿದ್ದೀನಿ, ಆ ಕಡೆ ಹೋಗಬೇಕು ನಾನು ಆ್ಯಕ್ಚುಲಿ. ಯಾಕೆಂದರೆ ಗಾಡಿ ಲೆಫ್ಟ್ ಸೈಡ್ ಹೋಗ್ಬೇಕು ಅಂದರೆ ಆ ಕಡೆ ಹೋಗ್ತಾವೆ ಹಂಗೆ ಬಲಗಡೆ. ಬನ್ನಿ ಮತ್ತೆ ರೋಡ್ ಕ್ರಾಸ್ ಮಾಡ್ತಾಯಿದ್ದೀನಿ, ಅಂಡರ್ ಪಾಸಲ್ಲಿ ಹೋಗ್ತಾಯಿದ್ದೀನಿ ಮತ್ತೆ, ಯಾವುದೋ ಮೆಟ್ರೋ ಅಂಡರ್ ಪಾಸಲ್ಲಿ. ಅಯ್ಯೋ ಇಷ್ಟು ದಿನ ಹುಡ್ಕಾಡ್ದೆ, ಎಲ್ಲೂ ಲೋಕಲ್ ಫೋನ್ಗಳೇ ಸಿಗಲಿಲ್ಲ ಬಂಧುಗಳೇ. ಫೋನ್ ಮಾಡೋಣ ಅಂದರೆ ವೈಫೈ ಗೀಫೈ ಇರಲಿಲ್ವಲ್ಲ, ಎಲ್ಲೂ ಸಿಗ್ತಿರ್ಲಿಲ್ವ. ಆ ಟೈಮಲ್ಲಿ ಫೋನ್ ಯೂಸ್ ಬರೋದು, ಮೆಟ್ರೋ ಒಳಗಿದ್ದಾವೆ ಫೋನು, ನನಗೆ ಗೊತ್ತೇ ಆಗಲಿಲ್ಲ. ಇಲ್ಲಿ ನೋಡಿ ದುಬೈ ಮೆಟ್ರೋಲಿ ವಾಟರ್ ಬಾಟಲ್ಗಳು ಒಂದೊಂದು ದಿನ 1 ದಿರಮ್ಸು. 1 ದಿರಮ್ ಹಾಕಿದ್ರೆ ವಾಟರ್ ಬಾಟ್ಲ್ ತಗೊಬೋದು. ಇಲ್ಲ ಹಾಕದ, ಎಲ್ಲಪ್ಪ ಹಾಕೋದು ಹಿಂಗೆ. ಓಕೆ, ಆಮೇಲೆ ಹೆಂಗೆ? ಓ ಆ ಥರ ಇಡಬೇಕಾ? ಓಹೋ ಹಂಗೆ ಎತ್ತಬೇಕಾ? ನನಗೆ ವಾಟರ್ ಬಾಟ್ಲ್ ತಗೊಳಕ್ಕೆ ಗೊತ್ತಾಗಲಿಲ್ಲ. ಹಿಂಗೆ ಕಾಯಿನ ಎತ್ಬಿಟ್ಟು ಆಮೇಲೆ ನಂಬರ್ ಕಾಣುತ್ತಲ್ಲ ಅಲ್ಲಿ 38 ಹೊಡೆದ್ರೆ ಬಾಟ್ಲ್ ಬೀಳುತ್ತಾ? ಓಯ್ಯೋ ಬಿತ್ತು ಬಾಟ್ಲು. ಓ ಮೈ ಗಾಡ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಕನ್ನಡದವ್ರಂತೆ. ಥ್ಯಾಂಕ್ ಯು ಬ್ರೋ. ಎಂಥ ಕೋಲ್ಡ್ ಇದೆ ಗೊತ್ತಾ. ಬೇಸಿಗೆ ಕಾಲದಲ್ಲಿ ಒಳ್ಳೆ ಮಜಾ ಬರುತ್ತೆ. ಇಲ್ಲಿ ಆಲ್ರೆಡಿ ಹೊರಗಡೆ ಕೋಲ್ಡ್ ಇದೆ,
ಬಂಧುಗಳೇ, ಎಲ್ಲರಿಗೂ ಮಿಸ್ಕಾನ್ಸೆಪ್ಷನ್ ಇರುತ್ತೆ. ಮಿಸ್ಕಾನ್ಸೆಪ್ಷನ್ ಅಲ್ಲ, ಅದು ರಿಯಲ್ ಆಗಿತ್ತು. ನೀರಿನ ಪ್ರಾಬ್ಲಮ್ಮು ದುಬೈಲಿ. ಇಲ್ಲಿ ಸಮುದ್ರನೇ ಇದು ಮಾಡಿ ಫಿಲ್ಟ್ರ್ ಮಾಡಿ ನೀರನ್ನ ಕನ್ವರ್ಟ್ ಮಾಡ್ತಾರಂತೆ. ಆಮೇಲೆ ಇಲ್ಲೆಲ್ಲ ಕಂಪ್ನಿಗಳಿದ್ದಾವೆ, ಬಿಸ್ಲರಿ ಕಂಪ್ನಿಗಳು, ವಾಟರ್ಗಳದ್ದು ಇದ್ರದ್ದೆಲ್ಲ. ಅವರು ಎಲ್ಲ ಒಳ್ಳೆ ನೀರಿನ ವ್ಯವಸ್ಥೆ ಏನು ತೊಂದರೆ ಏನಿಲ್ಲ ಕುಡಿಯೋದಕ್ಕೆ. ಅಂದರೆ ಎಷ್ಟು 1 ದಿರಮ್ಸ್ ಅಂದರೆ 25 ರೂಪಾಯಿ ಅಂದ್ಕೊಳ್ಳಿ, 23 ರೂಪಾಯಿ 50 ಪೈಸಾ. ಆ 1 ದಿರಮ್ಸ್ಗೆ ನಮಗೆ 3/4 ಲೀಟ್ರದ್ದು ಒಂದು ಬಾಟ್ಲು ಸಿಗುತ್ತೆ ಇಲ್ಲಿ ದುಬೈಲಿ. ಅಲ್ಲಿಗೆ ಇಂಡಿಯಾ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಕಡಿಮೆ ನೀರು ಕೊಡ್ತಾರೆ. ಆದರೆ ಇಂಡಿಯಾದಲ್ಲೂ ಅಷ್ಟೇ 20 ರೂಪಾಯಿಗೆ 1 ಲೀಟ್ರ್ ಬರ್ತಾಯಿದೆ. ಅಲ್ಲಿಗೆ 10 ರೂಪಾಯಿ ಜಾಸ್ತಿ ಕೊಡ್ತೀವಿ ಅಷ್ಟೇ ನಾವು ಇಲ್ಲಿ 3/4 ಲೀಟ್ರು ವಾಟ್ರಿಗೆ. ಅದು ಬಿಟ್ಟರೆ ಇನ್ನು ಪೆಟ್ರೋಲ್ ರೇಟು ಕಡಿಮೆ ಅಂತ ಹೇಳ್ತಾರೆ. ಇಲ್ಲ, ಇಲ್ಲೂ ಪೆಟ್ರೋಲ್ ರೇಟು ಆಲ್ಮೋಸ್ಟು 60ರಿಂದ 70 ರೂಪಾಯಿ ರೇಂಜಲ್ಲಿ ಬರುತ್ತೆ ಪೆಟ್ರೋಲು. ಆಲ್ಮೋಸ್ಟ್ ಒಂದು 75 ಬರ್ಬೋದು ಅನಿಸುತ್ತೆ ಲೀಟ್ರಿಗೆ. ಇಂಡಿಯಾಗಿಂತ ಒಂದು 25 ರೂಪಾಯಿ ಕಡಿಮೆ ಇದೆ, 25-26 ರೂಪಾಯಿ ಆ ರೇಂಜಲ್ಲಿ ಕಡಿಮೆ ಇದೆ ಪೆಟ್ರೋಲ್ ಅಷ್ಟೇ. ತುಂಬ ಏನು ಡಿಫ್ರೆನ್ಸ್ ಇಲ್ಲ. ಮೊದಲಿತ್ತಂತೆ, ಕಡಿಮೆ ಇತ್ತಂತೆ. ಒಂದು 15-20 ವರ್ಷದ ಹಿಂದೆ ಎಲ್ಲ ಪೆಟ್ರೋಲ್ ರೇಟ್ ಇಲ್ಲಿ ಬರೀ ಅರ್ಧ ದಿರಮ್ಸಲ್ಲೆಲ್ಲ ಸಿಗ್ತಿತ್ತಂತೆ. ಈಗ ಆ ಥರ ಇಲ್ಲ, ಬದಲಾಗಿದೆ. ನಾನು ಹೋಗಿದ್ದ ಜಾಗದಲ್ಲೆಲ್ಲ ನಾನು ಸಿಕ್ಕಾಪಟ್ಟೆ ಅಬ್ಸರ್ವ್ ಮಾಡೋದು ಜಾಸ್ತಿ ಜಾಗಗಳನ್ನ. ಈ ದುಬೈಲಿ ನೋಡಿ, ಎಲ್ಲೂ ಕೂಡ ಕಸ ಆಗಲಿ ಏನೂ ಎಸ್ತಿಲ್ಲ. ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಪ್ರತಿಯೊಬ್ಬರು ಡಸ್ಟ್ಬಿನ್ನ ಯೂಸ್ ಮಾಡ್ತಾರೆ. ಆದರೆ ಕಸ ಅನ್ನೋ ರೀತಿಲಿ 1-2 ಐಟಮ್ಗಳು ಎಸ್ಬಿಟ್ಟಿದ್ದಾರೆ. ಈ ನಂಬರ್ಗೆ ಕರೆ ಮಾಡಿದ್ರೆ ಯಾವ ದೇಶದವರು ಏನು ಎತ್ತ ಅಂತೆಲ್ಲ ಸಿಗ್ತಾರೆ ಅಂತ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಕೊಟ್ಟವ್ರೆ. ಇವೆಲ್ಲ ಈ ಥರ ನೋಡಿ, ಬರೀ ಇದು ಬಿಟ್ಟರೆ ಇನ್ನು ಯಾವ ಗಲೀಜು ಬಿದ್ದಿಲ್ಲ, ಎಲ್ಲ ಡಸ್ಟ್ಬಿನ್ಗೆ ಎಸಿತವ್ರು. ಉಳಿದಿದ್ದೆಲ್ಲ ಅದೊಂದನ್ನ ಎಸ್ತಿದ್ದೀವಿ ಅನ್ನೋ ರೀತಿ ಅಡ್ವರ್ಟೈಸ್ ಮಾಡ್ತಾವ್ರಿ ಇಲ್ಲಿ. ಸರಿಯಾದವರು. ಬಸ್ ಸ್ಟಾಪಿಗೆ ಬಂದರು ಎಲ್ಲಿ ನೋಡಿದ್ರು ಇವ್ರದೇ ಚಿಹ್ನೆಗಳು. ಎಲ್ಲಿ ಬೇಕಲ್ಲ ಬರೋಲ್ಲಪ್ಪ ಹಂಗೆ. ಬಿಟ್ಟಿ ಪತ್ರಗಣ ಈ ಗೌರ್ಮೆಂಟ್ ಕೇಳಿದ್ರು ಇಲ್ಲ ಸರ್ ನಾನು ಬೀಳ್ಸ್ಕೊಂಡು ಹೋಗ್ಬಿಟ್ಟಿದ್ದೀವಿ ಅಂತ ಅನ್ಬೋದು ಅಂತ. ಅವರು ನಾವು ಅಂಟಿಸಿಲ್ವಲ್ಲ ಅಂತ. ನೋಡಿದ್ವಿ, ನಮ್ಮದು ಕಿಯಾ ತಗೊಂಡಿರೋದು ಹೊಸ ಗಾಡಿ ದುಬೈಲೂ ಇದೆ. ಇಲ್ಲಿ ಕಿಯಾ ಸೆಲ್ಟೋಸು ಸೇಮ್ ಟು ಸೇಮ್, ಏನೂ ಡಿಫ್ರೆನ್ಸ್ ಇಲ್ಲ. ದುಬೈಗೆ ಸೆಲ್ಟೋಸು, ಇಂಡಿಯಾ ಸೆಲ್ಟೋಸು ಎರಡೂ ಒಂದೇ. ಸುಮಾರು ಹೊತ್ತು ಕಾದ್ಬಿಟ್ಟೆ ಬಸ್ಸಿಗೆ. ಆಮೇಲೆ ಅಲ್ಲೇ ಪಕ್ಕದಲ್ಲಿದ್ದವ್ರು ಹೋಟ್ಲಿಗೆ ಕೇಳಿದೆ ಬಸ್ ಬರುತ್ತೋ ಇಲ್ವೋ ಅಂತ. ಇನ್ನೊಂದು ಈ ವಿಷಯ ಕೇಳಿದ್ರೆ ನೀವು ಶಾಕ್ ಆಗಿಬಿಡ್ತೀರಾ. ದುಬೈಲಿ 3/4 ಗಂಟೆಗೆ ಒಂದೇ ಬಸ್ಸು ಬರೋದಿಲ್ಲಿ. ನನಗೆ ಶಾಕ್ ಆಗೋಯ್ತು. ದುಬೈ ಅಂತ ಸಿಟಿಲಿ ಬರೀ 3/4 ಗಂಟೆಗೆ ಒಂದೇ ಬಸ್ ಅಂತ. ಸಿಂಗಾಪುರಲ್ಲಿ ಬಸ್ಸಿಂದೇ ಬಸ್ಸು ಬರೋವು, ಇಲ್ಲಿ ಒಂದೇ ಬಸ್ ಅಂತ. ಯಾಕಂದರೆ ಪ್ರತಿಯೊಬ್ಬರು ಕಾರ್ ಉಪಯೋಗಿಸ್ತಾರೆ ಇಲ್ಲಿ. ಹಂಗಾಗಿ ಬಸ್ಸಿನ ಅವಶ್ಯಕತೆ ಇಲ್ಲ. ಹಂಗಾಗಿ 3/4 ಗಂಟೆಗೆ ಸುಮ್ಮನೆ ಇದಕ್ಕೆ ಶಾಸ್ತ್ರಕ್ಕೆ ಅಂತ ಒಂದು ಬಸ್ ಬಿಟ್ಬಿಟ್ಟಿದ್ದಾರೆ ಇಲ್ಲಿ. 3/4 ಗಂಟೆಗೆ ಒಂದು ಬಸ್ ಅಂತೆ. ನೋಡಿ, ಇಲ್ಲೆಲ್ಲ ಟೈಮಿಂಗ್ ಹಾಕೋರೆ, ಬಸ್ ಎಷ್ಟು ಗಂಟೆ ಬರುತ್ತೆ ಅಂತ ಬೋರ್ಡಲ್ಲಿ. ಈ ಟೈಮಿಂಗ್ ಇದ್ದಾವೆ, ಟೈಮ್ ನೋಡ್ಕೊಂಡು ಕಾಯಬೇಕು. ಆಲ್ರೆಡಿ ಇನ್ನೊಂದು 1/4 ಗಂಟೆಲಿ ನನಗೆ ಬರುತ್ತಂತೆ. ನಾನು ಆಲ್ರೆಡಿ ಇಲ್ಲಿ ಇನ್ನೂ ಒಂದು 1/4 ಗಂಟೆ ಕಾದಿದ್ದೆ. ಇನ್ನೊಂದು 1/4 ಗಂಟೆಲಿ ಒಂದು ಬಸ್ ಬರುತ್ತೆ, C09 ಹತ್ಕೊಂಡು ಹೋಗ್ಬಿಡೋದು. ಮೆಟ್ರೋ ಆದರೆ ಪದೇ ಬರ್ತವೆ, ಬಸ್ಸನ್ನು ಕಾಯೋದು ಅಂದರೆ ತಲೆನೋವು ಇಲ್ಲಿ. ಈಗ 12:36ಕ್ಕೆ ಒಂದು ಬಸ್ ಇದೆ ನನಗೆ ಎಲ್ಲ. ಈಗ ನೋಡೋಣ ಬಸ್ಸು ಪಂಕ್ಚುಯಾಲಿಟಿ ಕರೆಕ್ಟಾಗಿ ಟೈಮಿಂಗ್ ಮೇಂಟೈನ್ ಮಾಡ್ತಾರಾ ಏನು ಎತ್ತ ಅಂತ ದುಬೈಲಿ. 12:36 ದುಬೈಲಿ ಕೂತ್ಕೊಂಡು ಹಳ್ಳಿ ಕಡೆ ಬಸ್ ಕಾಯ್ತೀವಲ್ಲ, ಆ ಅನುಭವ ಆಯ್ತಾ ಇದೆ ಇಲ್ಲಿ. ಕಟ್ಟೆ ಮೇಲೆ ಕೂತ್ಕೊಂಡು ಬಸ್ ಕಾಯ್ತಾ ಇದ್ದೀನಿ ಇಲ್ಲಿ. ನಂತರನೇ ಒಂದು 4-5 ಜನ ಕೂತ್ಕೊಂಡು ಕಾಯ್ತಾವ್ರೆ ಬಸ್ಸಿಗೆ. ನಿಮಗೆ ನಾನು ಆವಾಗಲೇ ಹೇಳಿದೆ, ಸಿಂಗಾಪುರಲ್ಲಿ ಏನು ಒಂದರಿಂದ ಬಸ್ ಬರ್ತವೆ, ಇಲ್ಲಿ ಬಸ್ಗಳೇ ಇಲ್ಲ ಹಾಗೆ ಹೀಗೆ ಅಂತ. ಸಿಂಗಾಪುರಲ್ಲಿ ಯಾಕೆಂದರೆ ಸಿಂಗಾಪುರ್ ತುಂಬ ಚಿಕ್ಕ ಕಂಟ್ರಿ ಅದು ನೀವು ನಮ್ಮ ಬೆಂಗಳೂರು ಅರ್ಧ ಏನಿದೆ ಅಷ್ಟೇ ಇರೋದು ಅದು ಸಿಂಗಾಪುರು. ಹಂಗಾಗಿ ಕಾರಿನ ಬೆಲೆ ಆಕಾಶಕ್ಕೆ ಮುಟ್ಬಿಟ್ಟಿದೆ. ಬರೀ ಒಂದು ಶಿಫ್ಟ್ ಇಲ್ಲಿ 7 ಲಕ್ಷ 9 ಲಕ್ಷದ ಕಾರು ನಮ್ಮ ಇಂಡಿಯಾದಲ್ಲಿ, ಅಲ್ಲಿ 70 ಲಕ್ಷ 80 ಲಕ್ಷದವರೆಗೂ ಇದೆ. ಅಷ್ಟು ಬೆಲೆ ಜಾಸ್ತಿ. ಯಾಕೆಂದರೆ ಜಾಗ ಕಡಿಮೆ ಇರೋದ್ರಿಂದ ಜನಗಳು ಕಾರ್ನ ಬಳಸದೇ ಇರಲಿ ಅನ್ನೋ ಒಂದು ಕಾರಣಕ್ಕೆ ಆ ಥರ ಕಾರ್ನ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಬರೀ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಡಿಪೆಂಡ್ ಆಗಲಿ ಎಲ್ಲರೂ ಅಂದ್ಬಿಟ್ಟು ತುಂಬ ಒಳ್ಳೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಂಗಾಪುರಲ್ಲಿ ಮಾಡಿದ್ದಾರೆ. ಅವ್ರದ್ದು ಒಳ್ಳೆ ಪ್ಲ್ಯಾನ್ ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸ್. ಹಂಗಾಗಿ ನೀವು ಎಲ್ಲೇ ಹೋದ್ರೂ ಬಸ್ಗಳು ಸಿಕ್ಕಾಪಟ್ಟೆ ಕಾಣ್ತವೆ ಇದರಲ್ಲಿ. ಇಲ್ಲೇನು ಅಂತಂದರೆ ಸಿಕ್ಕಾಪಟ್ಟೆ ಜಾಗ ಇದೆ, ಇನ್ನೂ ಎಕ್ಸ್ಟೆಂಡ್ ಮಾಡ್ತಾನೆ ಇದ್ದಾರೆ. ಇದು ದುಬೈ ಯಾವತ್ತೂ ನಿಲ್ಲದೇ ಇರೋಂಥ ಒಂದು ಕಂಟ್ರಿ ಇದು. ಡೆವಲಪ್ಮೆಂಟ್ ಆಗ್ತಾನೆ ಇರುತ್ತೆ, ಕನ್ಸ್ಟ್ರಕ್ಷನ್ ಆಗ್ತಾನೆ ಇದೆ. ಮನೆಯೆಲ್ಲ ಮರುಭೂಮಿ ಕಡೆ ಎಲ್ಲ ಕರ್ಕೊಂಡು ಹೋಗಿದ್ನಲ್ಲಿ ಎಷ್ಟೆಲ್ಲ ಕಟ್ತಾಯಿದ್ರು ನೋಡಿಲ್ಲ ಆ ಕಡೆ. ಹಂಗೆ ಹೋಗ್ತಾನೆ ಇರುತ್ತೆ. ಇಲ್ಲಿ ಕಾರು ಇಂಡಿಯಾಗಿಂತ ಅರ್ಧ ಪ್ರೈಸ್ ಕಡಿಮೆ. ಇಂಡಿಯಾದಲ್ಲಿ ನಿಮಗೆ 70 ಲಕ್ಷದ ಕಾರು ಇಲ್ಲಿ 35 ಲಕ್ಷಕ್ಕೆ ಸಿಗುತ್ತಂತೆ. ಹಂಗಾಗಿ ಇಲ್ಲೇನು ಮಾಡ್ತಾರೆ, ಪ್ರತಿಯೊಬ್ಬರು ಕಾರ್ ಇಟ್ಕೊಂಡಿದ್ದಾರೆ. ಆಮೇಲೆ ಹಂಗಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅವಶ್ಯಕತೆನೇ ಇಲ್ಲ ಇಲ್ಲಿ ಅವ್ರಿಗೆ. ಬಸ್ ಬಂತಾ? ನನಗೆ ನೋಡಿ ಇನ್ನೊಂದು ಖುಷಿ ಅಂದರೆ ಎಲ್ಲ ನಮ್ಮ ಕನ್ನಡಿಗರು ಎಲ್ಲೋದ್ರೂ ಕನ್ನಡಿಗರು ನನಗೆ ಗೈಡ್ ಮಾಡ್ತಾವ್ರೆ. ನೋಡಿ ಬಸ್ ಬಂತು, ಈ ಬಸ್ಸಿಗೆ ಹತ್ಕೊಂಡ್ಬಿಡ್ತೀನಿ. ಓಕೆ, ಥ್ಯಾಂಕ್ ಯು ಬ್ರದರ್, ಬಾಯ್. ಹಾಂಪ್ಪ, ಸಕ್ಸಸ್ಫುಲ್. ನನಗೆ ಕನ್ಫ್ಯೂಸ್ ಆಗ್ತೈತಿ ಕೂತ್ಕೊಳ್ಳೋಕೆ. ಎಲ್ಲಿ ಕೂರೋದು, ಲೇಡೀಸ್ ಏನಾದ್ರು ಸೀಟ್ ಇದಾವೆ ಹ್ಯಾಂಡಿಕ್ಯಾಪ್ಸ್ಗಳಿಗೆ ಅಂತ ಪರ್ಟಿಕ್ಯುಲರ್ ಈ ಜಾಗ ಬಸ್ಸಲ್ಲಿ. ಇಲ್ಲಿ ಬಂದರೆ ಕಂಡಕ್ಟರ್ ಬಸ್ ಡ್ರೈವರೇ ಬಂದುಬಿಟ್ಟು
ಇದನ್ನು ತೆಗೆದು ಫುಟ್ಪಾತಿಗೆ ಹಾಕ್ತಾರೆ. ಹಿಂಗೆ ಬೋರ್ಡ್ ಹಿಂಗೆ ತೆಗಿಬೋದು, ಫುಟ್ಪಾತಿಗೆ ಹಾಕಿ ಒಳಗಡೆ ಹ್ಯಾಂಡಿಕ್ಯಾಪ್ಸ್ಗಳು ಬಂದು ಇಲ್ಲಿ ಉಳ್ಕೊತಾರೆ ವೀಲ್ ಚೇರಲ್ಲಿ. ಅದು ಗರ್ಭಿಣಿ ಮಹಿಳೆಯರಿಗೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಗರ್ಭಿಣಿ ಮಹಿಳೆಯರಿಗೆ, ವಯಸ್ಕರಿಗೆ, ಮಕ್ಕಳ ಜೊತೆ ಇರೋರಿಗೆ ಕಂಪ್ಲೀಟ್ ಆ ಸೀಟ್ಗಳು. ಇಲ್ಲಿ ನೋಡಿ, ಇಲ್ಲಿ ಡಿಸ್ಪ್ಲೇಲಿ ತೋರಿಸ್ತಾ ಇರುತ್ತೆ ಯಾವ ಜಾಗದಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿ ಇಳ್ಕೊಬೇಕು ನೀವು ಅನ್ನೋದು. ನನಗೆ ಗೊತ್ತಿದೆ ಜಾಗ ಯಾವುದು ಅಂತ. ಆ ಜಾಗದಲ್ಲಿ ಹೋಗಿ ಎಲ್ಲಿ ಬರುತ್ತಲ್ಲಿ ಇಳ್ಕೊಂಡ್ರೆ ಆಯಿತು. ನಾನು ಇಲ್ಲಿಂದ ಒಂದು 3.5 ಕಿಲೋಮೀಟ್ರ್ ಇದೆ ನನ್ನ ಜರ್ನಿ. ನನ್ನ ಸ್ಟಾಪ್ ಬಂದಾಗ ನಾನು ಇಳಿತೀನಿ ಅಂತ ಏನಾದರೂ ಇತ್ತು ಅಂದರೆ ಈ ಬಟನ್ ಐತಲ್ಲ, ಇಲ್ಲಿ ಈ ಬಟನ್ ಪ್ರೆಸ್ ಮಾಡಬೇಕು, ಇಲ್ಲಾಂದರೆ ಡ್ರೈವರ್ ಮುಂದಕ್ಕೆ ಹೋಗ್ಬಿಡ್ತಾರೆ. ಮರುಭೂಮಿ ಆಗಿದ್ರು ದುಬೈಲಿ ಬೀದಿಲಿ ರೋಡಲ್ಲೆಲ್ಲ ಹೂವಿಗೆ ಏನೂ ಕೊರತೆ ಇಲ್ಲ, ಆ ಥರ ಮೇಂಟೈನ್ ಮಾಡ್ತವ್ರೆ. ಏನು ಅಡ್ವರ್ಟೈಸ್ಗಳು ಎಲ್ಲೂ ಬಿಡಲ್ವಲ್ಲ ಇವರು. ಮಗ ಮುಂಚೆ ಏನು ಹಿಂಗೆ ಇರ್ಬಾಡವ್ರು ಇವರು. ಗೌರ್ಮೆಂಟ್ ಇದ್ರ ಬಗ್ಗೆ ಗೌರ್ಮೆಂಟಿಗೆ ಕಣ್ಣಿರಿಸ್ತವ್ರು ಇಲ್ಲಿ. ಅಪ್ಪ ಬಂದೆ, ಹೇಳಿದೆ 3 ದಿನ. ಅಯ್ಯೋ ದೇವ್ರೆ, ಕಾರ್ಡ್ನೇ ಪಂಚ್ ಮಾಡಿರಲಿಲ್ಲ. ಈ ಬಸ್ ಹೋದಂಗಿಲ್ಲಪ್ಪ, ಈ ಕಾರ್ಡಲ್ಲಿ ದುಡ್ಡು ಕಟ್ಟಾಗ್ಬಿಡೋದು. ಈಗ ಎಷ್ಟು ಕಟ್ಟಾಯ್ತು ಗೊತ್ತಾ? 3.5 ಕಿಲೋಮೀಟ್ರಿಗೆ 3 ದಿರಮ್ಸ್ ಕಟ್ಟಾಯಿತು. ಅಲ್ಲಿಗೆ ಕಿಲೋಮೀಟ್ರಿಗೆ 25 ರೂಪಾಯಿ ದುಡ್ಡು ಕಟ್ಟಾಗತ್ತಿದ್ರಲ್ಲಿ. ಹಿಂಗೆ ಏನಾದ್ರು ಕಾರ್ಡ್ ಪಂಚ್ ಮಾಡ್ದಾನೆ ಬಿಟ್ಟಿದ್ದಿದ್ರೆ ಬರುವಾಗ ಎಕ್ಸಿಟ್ ಆಗುವಾಗ ಹೋಗ್ಬಿಟ್ರದು, ದುಡ್ಡು ಫುಲ್ ಖಾಲಿ ಆಗೋಗ್ಬಿಟ್ರದು. ದುಬೈದು 1 ದಿರಮ್ಸ್ ವ್ಯಾಲ್ಯೂ ಇಂಡಿಯಾದು 23 ರೂಪಾಯಿ 50 ಪೈಸಾ ಇದೆ ಈಗ. ಮೊದಲು ದುಬೈ ಶುರು ಆಯ್ತಲ್ಲ, ನಿರ್ಮಾಣ ಆಗ್ತಾ ಇತ್ತಲ್ಲ, ಆ ಟೈಮಲ್ಲಿ ಇವ್ರ ಹತ್ರ ಕರೆನ್ಸಿನೇ ಇರಲಿಲ್ವಂತೆ. ಇಂಡಿಯನ್ ರುಪೀಸ್ನ ಉಪಯೋಗಿಸ್ತಾ ಇದ್ರಂತೆ. ಈಗ ನೋಡಿ ಅವ್ರದ್ದೇ ಖುದ್ದಾದಂತಹ ದಿರಮ್ಸ್ ಅಂತ ಒಂದು ಇದಿದೆ. ಏನು ಮಾಡೋಕ್ಕಾಗಲ್ಲ. ನಮ್ಮದು ನೋಡಿ 1947ನೇ ಇಸ್ವಿಲಿ ನಮ್ಮದು ₹1 ವ್ಯಾಲ್ಯೂನು ಡಾಲರ್ಗೆ ಈಕ್ವಲ್ ಇತ್ತಂತೆ. ಇವತ್ತು ನೋಡಿದ್ರೆ 84-85 ರೂಪಾಯಿ ಹೊಟ್ಟೋಗ್ಬಿಟ್ಟಿದೆ. ನಾನು ನಿಮ್ಗೆ ಹೇಳೋದು ಒಂದೇ, ಪ್ರತಿಯೊಬ್ಬರು ದೇಶ ಸುತ್ತಿ. ಏನು ಗೊತ್ತಾ, ಜೀವನದಲ್ಲಿ ದುಡಿಯೋದಿರೋದೇ ದೇಶ ಸುತ್ತಿ. ಯಾಕೆಂದರೆ ಇವತ್ತು ನನಗೆ ಗೊತ್ತಾಗಿರೋ ಸತ್ಯಗಳು ತುಂಬ ಇದೆ ಇಲ್ಲಿ. ನಾ ಹೇಳಿದ್ರೆ ನಾನು ದೇಶದ್ರೋಹಿ ಅಂದ್ಬಿಡ್ತಾರೆ ಎಷ್ಟೋ ಕಡೆ ಅಲ್ವಾ. ನಾನು ಸಾಧ್ಯ ಆದರೆ ಕೊನೆಗೆ ಒಂದು ವೀಡಿಯೋದಲ್ಲಿ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ನನ್ನ ಮನಸ್ಸಿಗೆ ನಾನು ಅನ್ಯಾಯ ಮಾಡ್ಕೊಳ್ಳಲ್ಲ. ಇರೋದು 40 ವರ್ಷ 30 ವರ್ಷ ಬದುಕ್ತೀನಿ ಈ ಭೂಮಿ ಮೇಲೆ. ಈ ಮನಸ್ಸಿಗೆ ಅನಿಸಿರೋ ಸತ್ಯನ ಹೇಳ್ದೇನೆ ಅಂತೂ ಸಾಯಲ್ಲ ನಾನು. ದೇಶ ಸುತ್ತಿ ಎಲ್ಲರೂ, ನಿಮ್ಮ ಮಕ್ಳಿಗೂ ದೇಶ ತೋರಿಸಿ. ಯಾಕೆಂದರೆ ಪ್ರತಿ ಮಕ್ಕಳು ಎಲ್ಲೆಲ್ಲ ಕಡೆ ಹೋಗಿ ಸುತ್ತಾಕ ಬರ್ತಾರಲ್ಲ, ಮುಂದಿನ ಜನ್ರೇಷನ್ ಕಟ್ಟಬೇಕಾದ್ರೆ ಅವ್ರಿಗಾದ್ರೂ ಗೊತ್ತಾಗುತ್ತೆ ನಮ್ಮ ದೇಶನ ಹೆಂಗೆ ಕಟ್ಟಬೇಕು ಮುಂದೆ ಅಂತ. ಹಂಗಾಗಿ ನೀವು ಸುತ್ತಿ ನಿಮ್ಮ ಮಕ್ಕಳಿಗೂ ದೇಶ ಸುತ್ತಿ ತೋರಿಸಿ. ನೋಡಿ, ಇಲ್ಲಿ ಜನ ಕ್ರಾಸ್ ಮಾಡುವಾಗ ಹೆಂಗೆ ನಿಂತ್ಕೊಂತಾರೆ ಗಾಡಿಗಳನ್ನ. ಇಲ್ಲಿ ಅದು ವೈಟ್ ಪಟ್ಟಿಯಿಂದ ದೂರನೇ ನಿಂತ್ಕೊಂತಾರೆ. ಇದು ಜೀಬ್ರಾ ಕ್ರಾಸ್ ಅಂತ ನಮ್ಮ ದೇಶದಲ್ಲಿ ಮುಚ್ಚೋಗ್ಬಿಟ್ಟಿದೆ. ಆ್ಯಕ್ಚುಲಿ ಜೀಬ್ರಾ ಕ್ರಾಸ್ ರೋಡಲ್ಲಿ ಅಬ್ಸರ್ವ್ ಮಾಡಿ ಹಾಕಿರ್ತಾರೆ, ಬರೀ ನಾಮಕಾವಸ್ಥೆಗೆ ಮಾತ್ರ ಉಳಿದಿದೆ ಅದು. ಇದು ಆ್ಯಕ್ಚುಲಿ ಜನಗಳು ಓಡಾಡಬೇಕ, ಯಾವುದೇ ವೆಹಿಕಲ್ ಬರಲಿ, ಅವ್ನು ಎಷ್ಟೇ ಕೋಟಿ ಗಾಡಿ ಇರಲಿ ನಿಲ್ಲಿಸ್ಲೇಬೇಕಿಲ್ಲಿ. ನೋಡಿ, ಅವ್ರು ಹೋದ್ಮೇಲೆ ಹೋಗ್ತಾರೆ ಈ ಕಡೆ ಅವರು. ಆಮೇಲೆ ಈ ಜೀಬ್ರಾ ಕ್ರಾಸ್ ಅಲ್ದೇನೆ ಈ ಸಿಗ್ನಲ್ ನೋಡಿ, ಯಾರು ಹೋದ್ಮೇಲೆ ಎಲ್ಲ ಹೊರಟ್ರು. ಇನ್ ಕೇಸ್ ನಮಗೆ ಸಿಗ್ನಲ್ ಏನಾದರೂ ಬೇಕು ಅಂದರೆ ಇಲ್ಲಿ ಬಟನ್ ಪ್ರೆಸ್ ಮಾಡ್ಬೇಕು, ಈ ಬಟನ್. ಕೆಲವು ಜಾಗದಲ್ಲಿ ಜೀಬ್ರಾ ಕ್ರಾಸ್ ಇರಲ್ಲ, ಅಂಥ ಜಾಗದಲ್ಲಿ ಈ ಬಟನ್ ಪ್ರೆಸ್ ಮಾಡಿದ್ರೆ ನಮಗೆ ಇಲ್ಲಿ ಗ್ರೀನ್ ಲೈಟ್ ಬಂದಮೇಲೆ ನಾವು ಕ್ರಾಸ್ ಮಾಡ್ಕೊ ಹೋಗ್ಬೇಕು. ಈಗ ನಿಮ್ಗೆ ಹೇಳಿದ್ದೆ ಗೋಲ್ಡ್ ಇರೋ ಜಾಗಕ್ಕೆ ಕರ್ಕೊಬರ್ತೀನಿ ಅಂತ. ತೇರಾ ಓಲ್ಡ್ ಸ್ಕ್ಯೂ ಅಂತ ಈ ಜಾಗ. ಇಲ್ಲಿ ನೋಡಿ, ಇಲ್ಲಿ ಚಿನ್ನದ ಪೆಟ್ಟಿಗೆ ಇಟ್ಬಿಟ್ಟಾರೆ ಶೋರೂಮ್ ಶೋಗೆ ತೋರ್ಸೋಕ್ಕೆ. ಚಿನ್ನದ ಟ್ರೆಷರ್ ಪೆಟ್ಟಿಗೆ ಇದು. ಈ ಜಾಗದಲ್ಲಿ ಬಂದರೆ ಫುಲ್ ಚಿನ್ನ ಸಿಗುತ್ತೆ ನಿಮಗೆ ಅಂತ. ಇಲ್ಲೇನು ನೋಡ್ತಿದ್ರೆ ಇದ್ರೊಳಗೆ ನುಗ್ಗನೆ ಈಗ ಚಿನ್ನದ ಮಾರ್ಕೆಟ್ಗೆ. ಈ ಥರ ಪೆಟ್ಟಿಗೆ ಇದೆಯಲ್ಲ, ಇದು ಚಿನ್ನ ಮತ್ತು ಅವ್ರ ಆಕ್ಸೆಸರೀಸು ಜ್ಯುವೆಲರೀಸು ಎಲ್ಲದನ್ನು ಇಟ್ಕೊಳಕ್ಕೆ ಬಳಸ್ತಾ ಇದ್ರಂತೆ ಆ ಕಾಲದಲ್ಲಿ. ಅದೇ ಪೆಟ್ಟಿಗೆ ನೋಡಿ ಇಲ್ಲಿ ಶೋಗ ಇಟ್ಬಿಟ್ಟಿದ್ದಾರೆ ಈಗ. ಬನ್ನಿ ಒಳಗಡೆ ಹೋಗೋಣ. ಇದು ಒಂದು ದೊಡ್ಡ ಶಾಪಿಂಗ್ ಏರಿಯಾ ಇದು, ಗೋಲ್ಡ್ ಚಿನ್ನ ಮಾಡೋರಿಗೆ. ನೋಡಿ ಇಲ್ಲಿ ಎಲ್ಲ ಇವ್ರನ್ನೆಲ್ಲರೂ ಶೇಕ್ ಅಂತ ಕರೀತಾರೆ. ಇಲ್ಲಿ ಕಾಣ್ತೀರಾ ಹಿಂಗೆ, ಇಲ್ಲಿ ಹಾಕೊಂಡು ಈ ಥರ ಬಿಳಿ ಬಟ್ಟೆ ಹಾಕೊಂಡು ತಲೆ ಮೇಲೆ ಅವ್ರದ್ದೇ ಟ್ರೆಡಿಷನಲ್ ಬಟ್ಟೆ ಹಾಕೊಂಡು ಹಿಂಗೆ ರಿಂಗ್ ಹಾಕೊಂಡಿರ್ತಾರೆ. ಇವ್ರನ್ನೆಲ್ಲ ಶೇಕ್ಸ್ ಅಂತ ಕರೀತಾರೆ. ಇಲ್ಲಿ ಅವರು ದುಬೈಲಿ ಅವರು ಇರೋದು 14% ಜನ ಅಷ್ಟೇ, ಲೋಕಲೈಟ್ಸ್ ಅವರು. ಇನ್ನು ಉಳಿದಿರೋ ಜನ ಎಲ್ಲ ಹೊರಗಡೆಯಿಂದ ಬಂದಿರೋರು, ಎಲ್ಲ ಫಾರಿನರ್ಸ್ಗಳು ಇಲ್ಲಿ ಈ ದೇಶನ ಕಟ್ಟಿರೋದು. ಆಮೇಲೆ ಈ ದೇಶದ ರಾಜ ಇಲ್ಲಿ ಟ್ಯಾಕ್ಸ್ ಫ್ರೀ ಮಾಡಿದ ಕಾರಣ ಪ್ರತಿಯೊಬ್ಬರು ಇನ್ವೆಸ್ಟ್ಮೆಂಟಿಗೆ ಇಲ್ಲಿಗೆ ಬಂದರು. ನಮ್ಮ ದೇಶದಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಬರ್ತಾಯಿಲ್ಲ ಹೊರಗಡೆಯಿಂದ ಅಂತಂದರೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಜಾಸ್ತಿ. 100 ರೂಪಾಯಿಗೆ 30 ರೂಪಾಯಿ ಕೊಡಬೇಕು. ಆಗ ಅವ್ರಿಗೆ ಲಾಭ ಇಲ್ಲ ಅಂದರೆ ಯಾಕೆ ಬರ್ತಾರೆ ಹೊರಗಡೆ ದೇಶದವರು ಡೆವಲಪ್ ಮಾಡೋದಕ್ಕೆ. ಹಂಗಾಗಿ ಇಲ್ಲಿ ಟ್ಯಾಕ್ಸ್ ಫ್ರೀ ಮಾಡಿರೋದ್ರಿಂದ ಎಲ್ಲ ದೇಶದಿಂದ ಹೊರಗಡೆಯಿಂದ ಬಂದು ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಹಣ ಸಂಪಾದನೆ ಮಾಡ್ತಾರೆ, ಒಳ್ಳೆ ದುಡ್ಡು ಮಾಡ್ತಾರೆ, ದೇಶನೂ ಬೆಳೆಯುತ್ತೆ. ಆಮೇಲೆ ಕೆಲಸ ಮಾಡೋರೆಲ್ಲ ನಮ್ಮ ಇಂಡಿಯನ್ಸು, ಅದರಲ್ಲೂ 60% ಜನ ಇಂಡಿಯನ್ಸೇ ಇರೋದು. ಇನ್ನು ಉಳಿದಿರೋ ಒಂದು 25-30% ಜನ ಪಾಕಿಸ್ತಾನದವ್ರು ಇದ್ದಾರಂತೆ. ಆಮೇಲೆ ಒಟ್ಟು ಟೋಟಲ್ಲು ಹೊರಗಡೆ ಇರೋರೆಲ್ಲ ಫಾರಿನರ್ಸ್ಗಳು ಇರೋದು ಒಂದು 84-83% ಫಾರಿನರ್ಸ್ ಇದ್ದಾರೆ. ಇನ್ನು ಉಳಿದಿರೋ 17-16% ಜನ ಲೋಕಲೈಟ್ಸ್ ಇರೋದಿಲ್ಲಿ. ದುಬೈ ಅಂದರೆ ಪರ್ಫ್ಯೂಮು ಮತ್ತು ಇದಕ್ಕೆಲ್ಲ ಫೇಮಸ್ಸು.
ಇಲ್ಲೂ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಬೋದು. ಇದು ಬಿಟ್ಟರೆ ಇನ್ನೂ ಗೋಲ್ಡ್ ಒಳಗಡೆ ಹೋಗಬೇಕು. ಇದು ಎಂಟ್ರೆನ್ಸು. ಇನ್ನು ಒಳಗಡೆ ಹೋದರೆ ಗೋಲ್ಡ್ ಸಿಗುತ್ತೆ. ಆಮೇಲೆ ಎಲ್ಲ ಹುಷಾರಾಗಿರಪ್ಪೋ ಗೋಲ್ಡು ಅಂತ ಇಲ್ಲಿ ಟೋಪಿ ಹಾಕೋ ಚಾನ್ಸಸ್ಸು ಇದ್ರೂ ಇರುತ್ತೆ. ಯಾಕೆಂದರೆ ಅವರು ಗೋಲ್ಡನ್ನೇ ಹೆಸರಲ್ಲಿ ಬೇರೆದೇ ಒಂದು ಗೋಲ್ಡ್ ಥರ ಕಾಣೋದನ್ನು ಮಾರ್ತಾ ಇರ್ತಾರೆ. ನಮಗೆ ಗೊತ್ತಾಗಲ್ಲ ಅದನ್ನು ಹೆಂಗೆ ಖರೀದಿ ಮಾಡಬೇಕು ಅಂತ ಸಾಧ್ಯ ಆದಷ್ಟು ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ಈ ಕಡೆ ಬನ್ನಿ ಹೋಗೋಣ ಮುಂದೆ. ಹಂಗೆ ಏನು ಸಿಗೋದು ಗೋಲ್ಡ್ ನೋಡೋಣ. ಏನು ಇವೆಲ್ಲ ಸ್ಪೈಸಸ್ಸು ಸಿಕ್ಕಾಪಟ್ಟೆ. ಸ್ಪೈಸಸ್ ವಿಚ್ ಕಂಟ್ರಿ ಸ್ಪೈಸ್ ಆಲ್ ದಿಸ್ Spice market is direct 2,500. ನೈಸ್. ಏನೋ ಹೇಳಿದ್ರು ಅರ್ಥ ಆಗಲಿಲ್ಲ. ಒಟ್ಟಿನಲ್ಲಿ ಅವ್ರಿಗೂ ನನಗೂ ಎಮೋಷನ್ ಕನೆಕ್ಟ್ ಆಯ್ತು ಅಷ್ಟೇ. ನೋಡಿ ಇಲ್ಲಿ ನೋಡೋಕ್ಕೆ ಚೆನ್ನಾಗಿದೆ. ಒಣಗಿರೋ ಹೂನೆಲ್ಲ ಇಟ್ಕೊಂಡು ಏನೋ ಸ್ಪೈಸಸ್ ಮಾಡೋರಿ. ಇದಂತೂ ಚೆನ್ನಾಗಿ ಗೊತ್ತಾಗುತ್ತೆ ನಮಗೆ. ಇದು ಯೆಲ್ಲೋ ಲೆಮೆನ್ನು, ಅದು ಬ್ಲ್ಯಾಕ್ ಲೆಮೆನ್ನು, ಅದು ಒಂದೇ ಗೊತ್ತಾಯ್ತಿರೋದು ನನಗೆ. ಇಲ್ಲಿ ನೋಡಿ ರೋಡಲ್ಲಿ ಹಂಗೆ ಹೆಂಗೆ ಗುಡ್ಡೆ ಹಾಕೊಂಡು ಇಟ್ಟವ್ರೆ ಖರ್ಜೂರ. ಮರುಭೂಮಿಲಿ ಖರ್ಜೂರ ಫೇಮಸ್ ಅಲ್ವಾ, ಚಾಕ್ಲೇಟ್ ಅಂಗಡಿಗಳು. ಯುವರ್ ಶಾಪ್? ಓ ಲಾಟ್ ಆಫ್ ಖರ್ಜೂರ. ವೆರಿ ನೈಸ್. ವೆರಿ ನೈಸ್. ನೆಲ್ಲ ಪ್ರೈಸ್. ಏನು ಕೇಸರಿ ಇದು, ಸ್ಯಾಫ್ರಾನ್. ಕೊನೆಗೂ ನಿಮಗೆ ಫೈನಲಿ ಹೇಳ್ದಂಥ ಗೋಲ್ಡ್ ಸ್ಕ್ಯೂಗೆ ಕರ್ಕೊಂಡು ಬಂದೇ ಬಿಟ್ಟೆ. ಚಿನ್ನ ಅಂದರೆ ಇಲ್ಲೇ ನೋಡಿ ಇರೋದು ದುಬೈಲಿ. ಲಾಟ್ ಚಿನ್ನ ಇಲ್ಲೇ ಸಿಗೋದು. ಒಳಗಡೆ ಹೋಗೋಣ, ಚಿನ್ನ ಹೆಂಗಿದೆ ಏನು ಎತ್ತ ಅಂತ ನೋಡ್ಕೊಂಬರೋಣ. ಓ ಮೈ ಗಾಡ್, ಎಂಟ್ರಿ ಆಗಿದ ತಕ್ಷಣನೇ ಇಲ್ಲಿ ನೋಡಿ, ಇಲ್ಲಿ ಉಂಗುರನ ಚಿನ್ನ ಮಾಡ್ತೀನಿ ಅಂತ 64 kg, ಏನು ಒಂದು 15 ಗ್ರಾಮ್ ಕಡಿಮೆ ಅಷ್ಟೇ, 64 kgದು ಉಂಗುರ ಮಾಡ್ಬಿಟ್ಟವ್ರೆ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ಬೇರೆ ಸಿಕ್ಬಿಟ್ಟಿದೆ ನೋಡಿ. ಇಲ್ಲಿ 63.856 ಗ್ರಾಮ್, ಅಲ್ಲಿಗೆ 64 kg, 64 kg. Can't even imagine. Yes. 64. ಟೇಕ್ ಇಟ್. ದೊಡ್ಡಸ್ಗೆ ತೋರಿಸ್ಕೊಳ್ಳೋಂಥ ಶೋಕಿ ದುಬೈಲಿ. ನಾವೆಲ್ಲಕ್ಕಿಂತ ಗ್ರೇಟು ಅಂತ. ಇದನ್ನ ನೋಡ್ತಾ ಇದ್ರೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಇತ್ತಲ್ಲ, ನಮ್ಮ ಹಳೆ ಕಾಲದ್ದು ನಾವು ಕತೆಗಳು ಕೇಳಿದ್ದೀವಲ್ಲ, ಅದು ನೆನಪಿಗೆ ಬರ್ತೈತೆ. ಚಿನ್ನ, ರತ್ನ, ವೈಡೂರ್ಯಗಳನ್ನು ಬೀದಿಲಿ ಇಟ್ಕೊಂಡು ಅಳಿತಾ ಇದ್ರಲ್ಲ, ಅದು ಇಲ್ಲಿ ನೋಡಿ. ಇಲ್ಲಿ ಯಾವ್ಯಾವ ಡಿಸೈನ್ ಕೇಳ್ತೀರಾ. ಒಡವೆನೋ ಬಟ್ಟೆನೇ ಇದು ಚಿನ್ನದಲ್ಲಿ ಮಾಡಿರೋದು. ಒಳ್ಳೆ ಬಟ್ಟೆ ಮಾಡ್ದಂಗೆ ಮಾಡವ್ರೆ ಒಡವೆನ. ಹೆಂಗಿದೆ ಲೇಡೀಸ್ನ ಚಿನ್ನದಲ್ಲಿ ಮುಚ್ಚಿಬಿಟ್ಟವ್ರೆ ಇಲ್ಲಿ ಯಾರು. ದುಡ್ಡಿನಲ್ಲಿ ಮಜಾ ಮಾಡ್ತೀನಿ ಅನ್ನೋರಿಗೆ ಇದು ಎಲ್ಲಿಗೆ ಹಾಕ್ತಾರಪ್ಪ? ಇದು ಆನೆಗೆ ಹಾಕ್ತಾರೆ ಏನಾದ್ರು, ಮನುಷ್ಯನ ಜ್ಯುವೆಲ್ಲರಿನೇ ಆನೆಗೆ ಹಾಕ್ತಾರಲ್ಲ ತಲೆಯಲ್ಲಿ, ಮೈಸೂರು ದಸರಾದಲ್ಲಿ ಹಂಗೈತೆ ಫುಲ್ಲು ಗೋಲ್ಡು. ನೋಡಿ ಇವರೇ ಚಿನ್ನದ ವ್ಯಾಪಾರಿಗಳು, ದುಬೈ ಶೇಖ್ಸ್. ಏನಿಲ್ಲೇನು 1 ಗ್ರಾಮ್ 2 ಗ್ರಾಮಿಗೆ ಬೆಲೆನೇ ಇಲ್ಲ ಬಿಡಿ ಇದು. ಅಯ್ಯೋ ಇಲ್ಲಿ ನೋಡಿ, ಇಲ್ಲಿ ಒಲ್ಲಿ ಏನಂತೀವಿ, ಚಿನ್ನದ ಮಫ್ಲರು, ಚಿನ್ನದ ಹುಲಿ. ನಾಯಿ ಚೈನಲ್ಲ ಇದು, ಚಿನ್ನದ ಚೈನು. ಇಲ್ಲಿ ನೋಡಿ ರಾಜನ್ ಬಟ್ಟೆ, ರಾಣಿ ಬಟ್ಟೆ ಪಕ್ಕದಲ್ಲಿ, ರಾಜ್ಕುಮಾರ್ರ ಬಟ್ಟೆ ಫುಲ್ ಸೆಟ್ಟು. ಫ್ಯಾಮಿಲಿದು ರಾಜ, ರಾಣಿ, ರಾಜ್ಕುಮಾರಿ ಅವ್ರ ಮಕ್ಳದ್ದು ಫುಲ್ ಸೆಟ್ ಇಟ್ಬಿಟ್ಟವ್ರೆ ಬಟ್ಟೆನ. ರತ್ನ ಮುತ್ತು ವೈಡೂರ್ಯಗಳನ್ನು ರಸ್ತೆಯಲ್ಲಿ ಅಳಿತವ್ರೆ ಹಂಗೆ. 24 ಕ್ಯಾರೆಟ್ಗೆ ಮತ್ತು 22 ಕ್ಯಾರೆಟ್ಗೆ, 21 ಕ್ಯಾರೆಟ್ಗೆ, 18 ಕ್ಯಾರೆಟ್ಗೆ ಇರೋ ಪ್ರೈಸ್ ಇದು. ಒಂದು ದಿನಕ್ಕೆ 23.50 ರೂಪಾಯಿ ಹಾಕೊಂಬಿಟ್ರೆ ನಿಮಗೆ ಅದ್ರದ್ದು ರೇಟ್ ಏನು ಅಂತ ಗೊತ್ತಾಗ್ಬಿಡುತ್ತೆ. ಇದು ದುಬೈಲಿ ನಡೀತಿರೋ ಚಿನ್ನದ ರೇಟ್. ಈಗ ಈ ಥರ ಚಿನ್ನದ ಮಾರ್ಕೆಟ್ ಎಲ್ಲರೂ ನೋಡಿದ್ದೀರಾ? ಎಂಡೇ ಆಗ್ತಾ ಇಲ್ಲ ಎಲ್ಲೋದ್ರು, ಅಷ್ಟು ದೊಡ್ಡ ಚಿನ್ನದ ಮಾರ್ಕೆಟ್ ಇದೊಂದು. ಅಯ್ಯೋ, ನನ್ನ ಲೈಫಲ್ಲೇ ಈ ಥರ ಇಷ್ಟು ದೊಡ್ಡ ಚಿನ್ನದ ಮಾರ್ಕೆಟ್ ನಾನು ಎಲ್ಲೂ ನೋಡಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಓದಂಗೆ ಎಂಡ್ಲೆಸ್ಸು. ಎಲ್ಲಿ ಹೋಗ್ತೀರಾ ಚಿನ್ನದ ಮಾರ್ಕೆಟ್ಗೆ? ತಗೊಳ್ಳೋದು ಬೇಡ. ಲೇಡೀಸ್ ಮುಖದಲ್ಲಿ ಖುಷಿ ನೋಡಿ, ಅವ್ರ ಖುಷಿ ಸಹಿಸ್ಕೊಳಕ್ ಆಯ್ತಾ ಇಲ್ಲ ಅವ್ರಿಗೆ. ಬರೀ ನೋಡೇ ಖುಷಿ, ಆನಂದ ಅವ್ರಿಗೆ. ನಿನ್ನಾರು ಗಿಫ್ಟ್ ಕೊಟ್ಬಿಡ್ಬೇಕು, ಅದನ್ನ ನಿಮಗೆ ತಗೊಂಡೋಗಿ ಅಂತ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡುತ್ತೆ ಅವ್ರಿಗೆ. ಮತ್ತು ನಾವು ಇಲ್ಲಿಂದ ಚಿನ್ನ ತಗೊಂಡೋಗ್ಬೇಕು ಅಂದರೆ ನಮಗೆ ಕಸ್ಟಮ್ಸಲ್ಲಿ ಜೆಂಟ್ಸ್ಗೆ ಒಂದು 50,000 ರೂಪಾಯಿದು ಅಲೋ ಮಾಡ್ತಾರೆ, ಲೇಡೀಸ್ಗೆ ಒಂದು 1 ಲಕ್ಷದವರೆಗೂ ಅಲೋ ಮಾಡ್ತಾರೆ. ಚಿನ್ನ ತಗೊಂಡು ಹೋಗೋದಾದ್ರೆ ಮೈ ಮೇಲೆ ಹಾಕೊಂಡು ಹೋಗ್ಬೇಕು, ಬಿಸ್ಕೆಟ್ ಇಟ್ಕೊಂಡು ಹೋದ್ರೆ ಹಿಡಿತಾರೆ, ಕಸ್ಟಮ್ಸ್ ಎಲ್ಲ ಪೇ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿಂದ ಚಿನ್ನ ತಗೊಂಡು ಹೋದಾಗ ನಿಮಗೆ ಏನು ಕೊಟ್ಟಿರ್ತೀರ ಅದ್ರದ್ದು 4% ವಾಪಸ್ ಸಿಗುತ್ತೆ ನಿಮಗೆ ಏರ್ಪೋರ್ಟಲ್ಲಿ. ಅದು ನಿಮಗೆ ಸೇವ್ ಆಗುತ್ತೆ. ನೀವು ಇನ್ ಕೇಸ್ ಏನಾದರೂ ಚಿನ್ನ ತಗೊಬೇಕು ಅಂದರೆ ಇಲ್ಲಿ 0 ಮೇಕಿಂಗ್ ಅಂತ ಬೋರ್ಡ್ ಹಾಕಿರ್ತಾರೆ ಎಲ್ಲ ಕಡೆ, ಅಲ್ಲಿ ತಗೊಂಡ್ರೆ ಇನ್ನೂ ಸೇವ್ ಆಗುತ್ತೆ ನಿಮಗೆ. ಈ ಥರ ಖರೀದಿ ಮಾಡಿದ್ರೆ ಮಾತ್ರ ಲಾಭ. ಅದು ಬಿಟ್ಟರೆ ನಿಮಗೆ ಏನಾದ್ರು ಮೇಕಿಂಗ್ ಚಾರ್ಜಸ್, ಯಾಕಂದರೆ ಇಲ್ಲಿ ಏನೇ ಕೆಲಸ ಮಾಡಿದ ಚಾರ್ಜು ಜಾಸ್ತಿ ಇರುತ್ತೆ ಇಂಡಿಯಾ ಕಂಪೇರ್ ಮಾಡಿದ್ರೆ. ಮೇಕಿಂಗ್ ಈ ಪ್ರೈಸಸ್ಸು ಅದಕ್ಕೆ ಜಾಸ್ತಿ ಕೊಟ್ಬಿಟ್ಟಿರಿ ಅಂದರೆ ನಿಮ್ಗೆ ಇಂಡಿಯಾಕ್ಕಿಂತ ಜಾಸ್ತಿ ಬೆಲೆ ಬಿದ್ದುಬಿಡುತ್ತೆ ನಿಮಗೆ. ಹಂಗಾಗಿ ಮೇಕಿಂಗ್ ಚಾರ್ಜಸ್ 0 ಇರೋಂಥದ್ದು ನೋಡಿ ತಗೊಂಡ್ರೆ ನಿಮಗೆ ದುಡ್ಡು ಉಳಿಯುತ್ತೆ. ಆಮೇಲೆ ಕಸ್ಟಮ್ಸ್ ಹೋಗುವಾಗ ಏರ್ಪೋರ್ಟಲ್ಲಿ 5% ವಾಪಸ್ ಸಿಗುತ್ತೆ. 5% ಅಂತ ಹೇಳ್ತಾರೆ, ಅದರಲ್ಲಿ
ಟ್ಯಾಕ್ಸ್ ಅವ್ರದ್ದೊಂದು ಸ್ವಲ್ಪ ಪ್ರೊಸೆಸಿಂಗ್ ಕಳೆದು ಒಂದು 4%, 3.25% 4%ವರೆಗೂ ಸಿಗುತ್ತೆ. ಅಲ್ಲೂ ಒಂದು ಸ್ವಲ್ಪ ಉಳಿಯುತ್ತೆ. ಹಂಗೆ ನೋಡೋಕೆ ಹೋದಾಗ ನಿಮಗೆ ಬಿಗ್ಗೆಸ್ಟ್ ಬಾರ್ಗೇನ್, ಒಂದು ಸ್ವಲ್ಪ ಒಳ್ಳೆ ಬಾರ್ಗೇನ್ ಸಿಗುತ್ತೆ. ಇಂಡಿಯಾದಲ್ಲಿ ತಗೊಳ್ಳೋದಕ್ಕಿಂತ ಇಲ್ಲಿ ಬೆಟರ್ ಆಗುತ್ತೆ. ಇದಿಷ್ಟು ಪಾಯಿಂಟ್ಸು ನೀವು ತಲೆಯಲ್ಲಿ ಇಟ್ಕೊಂಡು ಗೋಲ್ಡ್ ತಗೊಂಡ್ರೆ ವರ್ತು. ಇಲ್ಲಿ ಮಧ್ಯದಲ್ಲಿ ದಲ್ಲಾಳಿಗಳು ಬೇರೆ ಇರ್ತಾರೆ. ಇಲ್ಲಿ ನೋಡಿ ರೋಡಲ್ಲಿ ನಿಂತ್ಕೊಂಡು ಬನ್ನಿ ಗೋಲ್ಡ್ ಬೇಕಾ, ಕಡಿಮೆ ಕೊಡಿಸ್ತೀನಿ ಹಂಗೆ ಹಿಂಗೆ ಅಂತಾರೆ. ಈ ಥರ ಜಾಗದಲ್ಲಿ ಇವ್ರಿಗೆ ತಗ್ಲಾಕಂಡ್ರಿ ಅಂದರೆ ಇವ್ರು ಕೊಡಿಸ್ತಾರೆ. ನಿಜವಾದ ಚಿನ್ನ ಕೊಡಿಸಲ್ಲ ಅಂತಲ್ಲ, ಕೊಡಿಸ್ತಾರೆ. ಇವ್ರ ಕಮಿಷನ್ ಇರುತ್ತೆ ಶಾಪ್ಗಳಲ್ಲಿ ಕಸ್ಟಮರ್ ಹೇಳ್ಕೊಂಬಂದ್ರೆ. ಹಂಗಾಗಿ ಏನು ಮಾಡ್ತಾರೆ ಅಂದರೆ ನೀವು ಡೈರೆಕ್ಟಾಗಿ ಖುದ್ದಾಗಿ ಶಾಪಿಗೆ ಹೋಗಿ ಗೋಲ್ಡ್ ಖರೀದಿ ಮಾಡಬೇಕು. ಅದು ರೆಪ್ಯೂಟೆಡ್ ಶಾಪ್, ಯಾವ್ದಾದ್ರು ಒಳ್ಳೆ ಶಾಪ್ ಇದ್ರೆ ಇಲ್ಲಿ ಅದರಲ್ಲಿ ಗೋಲ್ಡ್ ಖರೀದಿ ಮಾಡಿ. ಆಮೇಲೆ ಇಲ್ಲಿ ಫ್ರೀ ಲ್ಯಾಬ್ ಇದೆ ನಮಗೆ ಗೋಲ್ಡ್ ಚೆಕ್ ಮಾಡೋದಕ್ಕೆ. ಅದು ಗೌರ್ಮೆಂಟಿಂದ ವ್ಯವಸ್ಥೆ ಮಾಡಿರೋದು. ನೀವು ಚಿನ್ನ ಖರೀದಿ ಮಾಡಿದ್ಮೇಲೆ ಹೋಗಲ್ಲಿ ಚೆಕ್ ಮಾಡಿಸ್ಬೋದು ನಿಮ್ಗೆ ಗೋಲ್ಡು ನಿಜವಾದ್ದು ಇಲ್ಲ ಡೂಪ್ಲಿಕೇಟೋ ಏನೋ ಎತ್ತ ಅಂತ. ನೀವೇನಾದ್ರು ತಗೊಂಡೋಗಿ ಅದು ಚಿನ್ನ ಏನೋ ಡೂಪ್ಲಿಕೇಟ್ ಯಾವನಾರು ತಲೆ ಮೇಲೆ ಟೋಪಿ ಇಟ್ಟು ಚಿನ್ನ ಅಂತ ತಗೊಂಡೋಗಿ ಅಲ್ಲಿ ಇಂಡಿಯಾದಲ್ಲಿ ನಿಮಗೆ ಗೊತ್ತಾದರೆ ಚಿನ್ನ ಅಲ್ಲ ಅಂತ ಟಮಾರ್ ನಿಮ್ಗೆ ಏನು ಮಾಡಿದ್ರು ಮತ್ತೊಂದು ರಿಕವರ್ ಮಾಡ್ಕೊಳಕ್ಕಾಗಲ್ಲ ನಿಮಗೆ. ಹಂಗಾಗಿ ಬಂದು ಯಾರು ಚಿನ್ನ ತಗೊಂಡ್ರೆ ಇಲ್ಲಿ ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿ ಫಸ್ಟು. ತಗೊಂಡಾದ್ಮೇಲೆ ಇವ್ರ ಹತ್ರ ಫಸ್ಟ್ ಸ್ಟೋರಲ್ಲಿ ಕೇಳ್ಕೊಳ್ಳಿ ಚಿನ್ನನ ಅಂತ. ಆಮೇಲೆ ತಗೊಂಡು ಲ್ಯಾಬಲ್ಲಿ ಟೆಸ್ಟ್ ಮಾಡಿಸಿ ಆಮೇಲೆ ತಗೊಳ್ಳಿ. ನೋಡೋಣ ಲ್ಯಾಬ್ ಎಲ್ಲಿದೆ ನಿಮಗೆ ತೋರಿಸ್ತೀನಿ ಲ್ಯಾಬ್ ಯಾವ ಥರ ಇರುತ್ತೆ ಅಂತ. ಮಾರ್ಕೆಟಿಂದ ಹೊರಗಡೆ ಬಂದೆ. ಗೋಲ್ಡ್ ಟೆಸ್ಟಿಂಗ್ ಇಲ್ಲೇ ಇದೆಯಲ್ಲ ಗೋಲ್ಡ್ ಟೆಸ್ಟ್ ಲ್ಯಾಬೋರೇಟ್ರಿ. ನೀವು ಇಲ್ಲಿ ಬಂದರೆ ಗೌರ್ಮೆಂಟ್ ಕಡೆಯಿಂದ ಫ್ರೀ ಟೆಸ್ಟಿಂಗ್ ವ್ಯವಸ್ಥೆ ಇರುತ್ತೆ ಇಲ್ಲಿ. ಇಲ್ಲ ಪ್ರೈವೇಟ್ ಅವ್ರು ಇದ್ದರೆ ಇಲ್ಲಿ ನಿಮಗೆ ಅಟ್ಲೀಸ್ಟ್ ತಲೆನೋವು ಇಲ್ದಂಗೆ ನೀವು ಪಕ್ಕ ಚಿನ್ನನೇ ತಗೊಂಡು ಹೋಗ್ತಾ ಇದ್ದೀರಾ ಅಂತ ಬೇಕಾದರೆ ಇಲ್ಲೇ ನೋಡಿ. ಇಲ್ಲ ಅಲ್ಲಿ ಏನು ಕಾಣ್ತಿದೆ ಮಾರ್ಕೆಟ್ ನಾವು ಬಂದಿಲ್ಲ, ನಮ್ಮಲ್ಲಿ ನೀವು ಬಂದರೆ ಸಾಕು ಇಲ್ಲೇ ಇರುತ್ತೆ ಗೋಲ್ಡ್ ಟೆಸ್ಟಿಂಗ್ ಲ್ಯಾಬ್ ಅಂತ. ಇಂಥ ಸುಮಾರು ಇದ್ದಾವೆ ಸುತ್ತಮುತ್ತ. ಬಟ್ ಕೇಳ್ಕೊಂಡು ಹೋಗ್ಬೇಕು. ನಾನಂತೂ ಕೇಳ್ತಾ ಮೂಲೆ ಎಲ್ಲ ಸುತ್ತಾಡ್ಕೊಂಡು 1 ಗಂಟೆ ಆಯಿತು. ಕೊನೆಗೆ ಇಲ್ಲಿ ಬಂದು ಸಿಕ್ತು ನೋಡಿ. ಇಲ್ಲಿ ಅಲ್ಲಿ ಚಿನ್ನ ಮಾರೋ ಜಾಗದಲ್ಲಿ ಹೆಂಗೆ ಮಕ್ಕವ್ರೆ ಪ್ರಪಂಚಕ್ಕೆ ದೊಡ್ಡದಾಗಿ ತೋರ್ಸೋಕೆ ಹೋಗೋದು. ಇದರಲ್ಲಿ ಒಳಗಡೆ ಉಳ್ತಿರೋದೇ ಗೊತ್ತಾಗಲ್ಲ ಒಂದೊಂದು ಸರಿ. ಏನಿವೆ ನೋಡಿ ಮತ್ತೆ ಬಂದೆ ಬಣ್ಣದಲ್ಲಿ ಹೋಗೋಕ್ಕೆ. ಈಗ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೆ, ಈಗ ಮೆಟ್ರೋಲ್ ಟ್ರಾವೆಲ್ ಮಾಡೋಣ. ಆದಷ್ಟು ಮೆಟ್ರೋ ಟ್ರಾವೆಲ್ ಮಾಡಿಬಿಟ್ರೆ ದುಬೈ ಎಲ್ಲಿ ಆ ಥರ ಸುತ್ತಾಡ್ಬೋದು, ಇಲ್ಲಿ ಹೆಂಗೆ ಬರ್ಬೋದು ಇವೆಲ್ಲ ನಿಮಗೆ ಗೊತ್ತಾಗುತ್ತೆ. ಬನ್ನಿ. ಇದು ಬಸ್ ಸ್ಟಾಪ್. ಇದು ನೋಡಿದಿರಾ ಒಳ್ಳೆ ನಮ್ಮ ಹಳ್ಳಿ ಕಡೆ ಎಲ್ಲ ನೀರಿಗೆ 5 ರೂಪಾಯಿ ಕಾಯಿನ ಹಾಕಿದ್ರೆ ನೀರಿಗೆ ಮಾಡಿರ್ತಾರಲ್ಲ ಆ ಥರ ಮಾಡೋರೆ ಗ್ಲಾಸಿಂದು. ಯಾಕೆ ಅಂದರೆ ಬೇಸಿಗೆ ಕಾಲದಲ್ಲಿ ಇಲ್ಲೇನು ಕೂರಕ್ಕಾಗುತ್ತಾ, ಬಸ್ಸಿಗೆ ವೆಯ್ಟ್ ಮಾಡಬೇಕು ಅಂದರೆ. ಬಸ್ ಇರೋದೇ ಅಪರೂಪ. ಒಳ್ಳೆ ಶಾಸ್ತ್ರಕ್ಕಿಟ್ಟಾಗಿದ್ದಾವೆ ಬಸ್ಗಳಿಲ್ಲಿ. 3/4 ಗಂಟೆಗೆ ಒಂದು ಬಸ್ ಬರೋದು. ವೆಯ್ಟ್ ಮಾಡಬೇಕಲ್ಲ ಅವರು. ಬಿಸಿಲಾಗ ಕೂತ್ಕೊಂಡು ಏನಾದ್ರು ವೆಯ್ಟ್ ಮಾಡ್ರೆ ಸುಟ್ಟೋಗ್ಬಿಡ್ತಾರೆ. ಅದಕ್ಕೆ ಈ ಥರ AC ರೂಮ್ಗಳು ಮಾಡಿರ್ತಾರೆ. ಒಳಗಡೆ ಹೋಗಿ ನೋಡಿ ಆರಾಮಾಗಿ ಜನ ಕೂತಿರ್ತಾರೆ. ಕಾಣಿಸ್ತಾ ಇದ್ದಾರಾ? ಒಳಗಡೆ ಹೋಗಿ ಹಿಂಗೆ ಆರಾಮಾಗಿ ಜನ ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ವೈಫೈ ಎಲ್ಲ ಇರ್ತವೆ ಇದ್ರೊಳಗೆ. ಇಂಟರ್ನೆಟ್ ನೋಡ್ಕೊಂಡು ಮೊಬೈಲ್ನೆಲ್ಲ ಚಾರ್ಜ್ ಮಾಡ್ಕೊಂಡು ಕೂತ್ಕೊಬಿಡ್ತಾರೆ ಒಳಗಡೆ ಹೋಗೋಣ. ಬರೋದೇ ಬಂದಿದ್ದೀವಿ, ಇನ್ನೇನು ಒಳಗಡೆ ಹೋಗೋಣ ನಡೀರಿ. ಅಬ್ಬಾ AC ಫುಲ್ AC ತಗೊಂಡಿದೆ. ನೋಡಿದ್ರಾ ಏನು ಫಾಲೋ ಮಾಡ್ಬೇಕು ಏನು ಮಾಡಬಾರ್ದು ಅಂತ ರೂಲ್ಸ್ಗಳು. ಎಣ್ಣೆ ಕುಡಿಯೋಂಗಿಲ್ಲ, ನಾಯಿ ಕರ್ಕೊಂಬರಂಗಿಲ್ಲ, ಚಾಕು ಚೂರಿ ಎಲ್ಲ ಇಟ್ಕೊಳ್ಳೋಂಗಿಲ್ಲ, ಸುಮಾರು ಏನೇನೋ ರೂಲ್ಸ್ಗಳು ಇವೆಲ್ಲ ಮೇಂಟೈನ್ ಮಾಡಬೇಕು ಅಂತ ಹಾಕಿದ್ದಾರೆ ಇಲ್ಲಿ. ಸರಿ ಬನ್ನಿ. ಇಂಥದ್ದು ಒಂದೊಂದು AC ರೂಮ್ಗಳಿದ್ಬಿಟ್ರೆ ಎಲ್ಲ ಕಡೆನೂ ನೆಮ್ಮದಿ. ದುಬೈಗೆ ಬಂದಮೇಲೆ ಲ್ಯಾಂಬೋರ್ಗಿನಿ ಕಾರ್ ತೋರಿಸ್ತಾ ಹೋದ್ರೆ ಹೆಂಗೆ ನೋಡಿ ಇಲ್ಲಿ ರೋಡಲ್ಲಿ ಹಂಗೆ ಅಂಟ್ಕೊಬಿಟ್ಟೈತೆ ಚಪ್ಪಟ್ಟಾಗಿ. ಇವೆಲ್ಲ ಏನಾದ್ರು ಇಂಡಿಯಾಗೆ ಬಂದುಬಿಟ್ರೆ ಇಂಡಿಯಾದಲ್ಲಿ ಇದ್ದಾವೆ. ಇಂಡಿಯಾದಲ್ಲಿ ಇದ್ರೆ ಶೋಕಿಗೆ ಅಂತ ಇಟ್ಕೊಂಡಿರೋದು ಇದು. ಈ ಕಾರ್ಗಳು ಹಿಂದೆ ಇರೋವು ಅವನ್ನೆಲ್ಲ ಓಡ್ಸಕ್ತಾನೆ ಆಗುತ್ತಾ? ಒಂದು ಸಣ್ಣ ಹಂಸ ಬಂದರೂ ಹತ್ತಕ್ಕಾಗಲ್ಲ. ಬಟ್ ಇಂಡಿಯಾಗಿಂತ ಅರ್ಧ ಪ್ರೈಸ್ ಕಡಿಮೆ ಇಲ್ಲಿ. ಹಂಗಾಗಿ ಎಲ್ಲರೂ ಕಾರ್ ಅಫೋರ್ಡ್ ಮಾಡ್ತಾರೆ. ಅದರಲ್ಲೂ ಸೆಕೆಂಡ್ ಹ್ಯಾಂಡ್ ಕಾರ್ಗಳು ಇನ್ನೂ ಕಡಿಮೆ ಅಂತ ಇಲ್ಲಿ. ಇಲ್ಲೆಲ್ಲ ಮೆಟ್ರೋ ಸ್ಟೇಷನ್ಗಳದ್ದು ಸಿಂಬಲ್ ಹಿಂಗೆ ಇರುತ್ತೆ ನೋಡಿ. ಇಲ್ಲಿ ಒಳ್ಳೆ ಕಪ್ಪೆ ಚಿಪ್ಪಿನ ಥರ ಈ ಥರ. ಇದು ಬಾನಿಯಾ ಸ್ಕ್ವೇರ್ ಅಂತ. ಇಲ್ಲಿ ಎಂಟ್ರಿ ಆಯ್ತಾ ಇದೀನಿ ಮೆಟ್ರೋ ಸ್ಟೇಷನ್ಗೆ. ಟ್ರೈನಲ್ಲಿ ಹೋಗ್ಬಿಡೋಣ ಈಗ. ಕಮಾನ್. ಇಲ್ಲಿ ಟ್ರಾಫಿಕ್ಕಲ್ಲಿ ಹೆಂಗೆ ರೂಲ್ಸು ಫಾಲೋ ಮಾಡ್ತೀವಿ ಹಂಗೆ ಹೊರಗಡೆನೂ ಅಷ್ಟೇ. ಏನೇ ಹೋದರೂ ಇಲ್ಲಿ ಬಲಗಡೆನೇ ಹೋಗಬೇಕು. ಇಂಡಿಯಾದಲ್ಲಿ ಏನು ಆ ಕಡೆ ಹೋದರೂ ಲೆಫ್ಟಲ್ಲಿ ನಡ್ಕೊಂಡು ಹೋಗ್ಬೇಕಲ್ಲ, ಹಾಗೆ ಆ ಕಡೆ ರೈಟಲ್ಲಿ ಹೋಗ್ತಾರೆ ಹೊರಗಡೆ, ನಾವು ಲೆಫ್ಟಲ್ಲಿ ಹೋಗ್ತೀವಿ. ಬನ್ನಿ. ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ಆ್ಯಕ್ಚುಲಿ ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ಇಲ್ಲಿ ಟ್ರೈನ್ ಏನು ಗೊತ್ತಾ, ಡ್ರೈವರ್ಲೆಸ್ ಟ್ರೈನ್ಗಳು. ಮುಂದಿನ ಕ್ಯಾಬಿನ್ಗೆ ಹೋಗಬೇಕು ಅಂದರೆ ಇಲ್ಲಿ ಗೋಲ್ಡನ್ ಟಿಕೆಟ್ ಇರಬೇಕು, ಇಲ್ಲ ಗೋಲ್ಡನ್ ಕಾರ್ಡ್ ಇರಬೇಕು. ನನ್ನ ಹತ್ರ ಇರೋದು ನಾರ್ಮಲ್ ಕಾರ್ಡ್. ಇದು ಗೋಲ್ಡನ್ ಕಾರ್ಡ್ ಅಲ್ಲ. ಮುಂದ್ಗಡೆ ಲೇಡೀಸ್ಗೆ ಮತ್ತು ಜೆಂಟ್ಸ್ಗೆ ಹೈ ಪ್ರಯಾರಿಟಿ ನಲ್ದಲ್ಲಿ ಬರೆದುಬಿಟ್ಟಿರ್ತಾರೆ. ಹಿಂದ್ಗಡೆ ಇಲ್ಲಿ ಲಾಸ್ಟಲ್ಲಿ ತೋರಿಸಿದ್ನಲ್ಲ ವುಮೆನ್ಸ್ ಮತ್ತು ಚಿಲ್ಡ್ರನ್ಸ್ಗೆ ಫಸ್ಟ್ ಪ್ರಯಾರಿಟಿ. ಆದರೆ ಇಲ್ಲಿ ಗೋಲ್ಡ್ ಕ್ಲಾಸ್ ಕ್ಯಾಬಿನ್. ಇದರಲ್ಲಿ ನಾನು ಟ್ರಾವೆಲ್ ಮಾಡೋಂಗಿಲ್ಲ. ಇದು ನಾರ್ಮಲ್ ಕಾರ್ಡ್ ನಂದು. ಇದು ಗೋಲ್ಡ್ ಕಾರ್ಡ್ ಬರುತ್ತೆ. ಗೋಲ್ಡ್ ಕಾರ್ಡ್ ಇಟ್ಕೊಂಡು ಟ್ರಾವೆಲ್ ಮಾಡಬೇಕು. ಇದರಲ್ಲಿ ಏನಾದ್ರು ಟ್ರಾವೆಲ್ ಮಾಡಿದ್ರೆ ಸರಿಯಾಗಿ ಹಾಕ್ತಾರೆ ನಮ್ಮನ್ನು ಫೈನು ನಮಗೆ.
ಇಲ್ಲ ಗೋಲ್ಡನ್ ಟಿಕೆಟ್ ತಗೋಬೇಕು. ಗೋಲ್ಡ್ ಟಿಕೆಟ್ ನನ್ನ ಹತ್ರ ಆಲ್ರೆಡಿ ಇದಕ್ಕೆ ರೀಫಿಲ್ ಮಾಡೋದ್ರಿಂದ ಕಾಮನ್ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಗೋಲ್ಡ್ ಟಿಕೆಟ್ ತಗೋಬೇಕು, ಇಲ್ಲ ಗೋಲ್ಡ್ ಕಾರ್ಡ್ ಇರಬೇಕು ನಿಮ್ಮ ಹತ್ರ ಅದರ ಟ್ರಾವೆಲ್ ಮಾಡೋಕ್ಕೆ. ಒಂದು ಸ್ವಲ್ಪ ಸೀಟ್ಸ್ ಎಲ್ಲ ಚೆನ್ನಾಗಿರುತ್ತೆ, ತುಂಬ ಕ್ರೌಡ್ ಇರೋಲ್ಲ. ಇಲ್ಲಾದರೆ ಒಂದು ಸ್ವಲ್ಪ ಕ್ರೌಡ್ ಜಾಸ್ತಿ ಇರುತ್ತೆ. ಫಸ್ಟು ಬರೋರಿಗೆ ಔಟ್ ಬರೋರಿಗೆ ಜಾಗ ಬಿಟ್ಕೊಡ್ಬೇಕು. ನಾವು ಇನ್ನೋಗೋರು ಸೈಡಲ್ಲಿ ನಿಂತ್ಕೋಬೇಕು ಹಿಂಗಿಲ್ಲಿ. ಇದು ನಮ್ಮದು ಸೇಮು ಈ ಬೆಂಗಳೂರಲ್ಲಿ ಇದೇ ಥರ ಇದೆ. ಫಾಲೋ ಮಾಡೋರು ಮಾಡ್ತಾರೆ, ಮಾಡದೇ ಇರೋರು ಹಂಗೆ ಬಿಡ್ತಾರೆ. ಸೇಮ್ ಪ್ರೊಸೆಸ್ಸು. ಆದರೆ ಬೆಂಗಳೂರಲ್ಲಿ ಒಂದು ಇಲ್ಲ ಅಂದರೆ ಈ ಥರ ನೋಡಿ ಇಲ್ಲಿ ಈ ಗ್ಲಾಸ್ ಇದೆಯಲ್ಲ ಇದಿಲ್ಲ. ಇಲ್ಲಿ ಬೇಕಾದ್ರೆ ನಾವು ಹೊರ್ಕೊಂಡು ನಿಂತ್ಕೋಬೋದು ಹಿಂಗೆ. ಅದ್ರಲ್ಲಿ ಹೊರಗೆ ನಿಲ್ಲಂಗಿಲ್ಲ, ನಿಂತ್ಕೋಬೋದು ಹಿಂಗೆ. ಅಟ್ಲೀಸ್ಟ್ ಟ್ರೈನ್ ಬಂದರೂ ಏನು ತೊಂದರೆ ಆಗೋಲ್ಲ. ಬೆಂಗಳೂರಲ್ಲಿ ಹಂಗಿಲ್ಲ, ಈ ಗ್ಲಾಸ್ನೇ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ತುಂಬ ಯೂಸ್ಫುಲ್ಲು ಎಲ್ಲ ಸ್ಟೇಷನಲ್ಲೂ. ಇದೊಂದು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಮೆಟ್ರೋ. ಇಲ್ಲಾಂದರೆ ಅಲ್ಲಿ ನಾರ್ಮಲ್ ರೈಲ್ವೆ ಸ್ಟೇಷನ್ ಇದ್ದಂಗೆ ಇದೆ. ಬಿದ್ದರೂ ಟ್ರೈನ್ ಬಂದರೆ ಅಲ್ಲಿ ಫುಲ್ ಟ್ರ್ಯಾಕಿಗೆ ಬಿದ್ದಿರ್ತೀವಿ. ಇಲ್ಲಿ ಟ್ರ್ಯಾಕೇ ಕಾಣಲ್ಲ ನಮಗೆ. ನೋಡಿಲ್ಲಿ ಆ ಕಡೆ ಹೋಯ್ತಾ ಇದೆ ಟ್ರೈನ್. ಈಗ ನಮ್ಮ ಟ್ರೈನ್ ಈ ಕಡೆ ಬರುತ್ತೆ. ಟ್ರೈನು ಬಂತು. ಮೆಟ್ರೋ ಎಲ್ಲೋದ್ರೂ ಸೇಮೇ. ಓಹ್ ಹಲೋ, ಆರಾಮ? ಮೊನ್ನೆ ಫ್ಲೈಟ್ ತಗೊಂಡಾಗ ಮೆಸೇಜ್ ಹಾಕಿ. ಹೌದಾ? ಸಿಕ್ಬಿಟ್ವಲ್ಲ ಮತ್ತೆ. ಮತ್ತೆ ಇನ್ನೇನು ಸಮಾಚಾರ? ಇವತ್ತು ಲಾಸ್ಟ್ ಹೋಗ್ತಾ ಇದ್ದೀನಿ. ಖುಷಿ ಆಯ್ತು ಬಂದು ಮಾತಾಡಿಸಿದ್ದು. ತುಂಬಾ ಜನ ಇದ್ದಾರೆ ದುಬೈಲಿ ಕನ್ನಡಿಗರು. ಹೌದಾ? ನೋಡಿದ್ರ? ಖುಷಿ ಆಯ್ತು ಸಿಕ್ಕಿದ್ದು. ಓಕೆ, ಥ್ಯಾಂಕ್ ಯು. ನನಗೆ ಇದು ಬೇರೆ ದೇಶ ಅಂತಲೇ ಅನ್ನಿಸ್ತಾ ಇಲ್ಲ, ನಮ್ಮ ಕರ್ನಾಟಕನೇ ಅನ್ನಿಸ್ತಾ ಇದೆ. ಇಂಡಿಯನ್ಸೇ ಇಲ್ಲಿ ಇರುವಾಗ ಇದು ಇಂಡಿಯನ್ಸ್ದೇ ಕಂಟ್ರಿ ಇದು. ನೀವು ಮೆಟ್ರೋ ಸ್ಟೇಷನ್ ಆಗಲಿ ಯಾವ್ದಾರು ಮಾಲ್ಗೆ ಹೋಗಲಿ ಎಲ್ಲ ಕಡೆನೂ ನಿಮಗೆ ವೈಫೈ ಫ್ರೀ. ನಾನು ಈಗ ಫ್ಯೂಚರ್ ಮ್ಯೂಸಿಯಮ್ಗೆ ಹೋಗ್ತಾಯಿದ್ದೀನಿ. ಅದರದ್ದು ಸರ್ಚ್ ಮಾಡ್ತಾಯಿದ್ದೀನಿ. ಈಗ ಮೆಟ್ರೋಲಿ ಒಂದು ಜರ್ನಿ ಮಾಡೇ ಬಿಟ್ಟೆ. ಕೊನೆಗೂ ಏನೋ ಒಂದು ತೃಪ್ತಿ. ಕಂಪ್ಲೀಟಾಗಿ ಎಲ್ಲ ದುಬೈದು ಏನೆಲ್ಲ ಮಾಡಬೇಕು ಅದನ್ನೆಲ್ಲನೂ ಮಾಡಿದ್ದೀನಿ ಅಂತ ಖುಷಿಯಾಗೋಯ್ತು. ಈಗ ಇಲ್ಲಿಂದ ಫ್ಯೂಚರ್ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ಫ್ಯೂಚರ್ ಮ್ಯೂಸಿಯಮ್ಗೆ ಹೋಗೋ ದಾರಿಲಿ ಒಂದು ರೋಬೋಟ್ ಇಟ್ಬಿಟ್ಟವ್ರೆ. ಮಾತಾಡಿಸ್ಬೇಕಂತ ಇದನ್ನ ಟಾಕ್ ಟು ಮೀ ಅಂತ ಐತೆ. ಅಲ್ಲಿ ಮಾತಾಡ್ತಾ ಇಲ್ಲ ಕರೆಯುತ್ತಾ ನೋಡೋಣ ಹತ್ರ ಹೋದರೆ. ಓಕೆ, ಹಲೋ. ಓ, ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕಾ? ಹಿಂದಿ. कृपया वह विकल्प चुनिए जिसकी आपको आवश्यकता है। ओके, आपका नाम क्या है? आपका नाम क्या है? वो हिंदी अर्थ ಆಗಲ್ಲ. ಇಲ್ಲಿ ನನಗೂ ಗೊತ್ತಾಯ್ತಲ್ವಲ್ಲ ಹಿಂದಿ. आपका नाम क्या है? मेरा नाम विनोद है. विनोद है. मेरा नाम सतीश है. Have you finished your lunch? ಏನು ಮಕ್ಕ ನೋಡ್ತೈತಲ್ಲ ಇದು, ನಗ್ತೈತಿದ್ದು ಮಕ್ಕ ನೋಡ್ಕೊಂಡು. ಹೊಡೆದ್ಗಿಡ್ದಾತ ಆಮೇಲೆ ಏನಾದ್ರು ಕೇಳಿ ರಪ್ ಅಂತ ನೋಡಿಲ್ಲಿ. ಅವ್ನಿಗೆ ಕಂಪ್ಲೇಂಟ್ ಒಪ್ಪಿಸ್ತೈತಿ ಇಲ್ಲಿ ಪಕ್ಕದಲ್ಲಿ. ಏನೇನೋ ಕೇಳ್ತಾವನೆ, ತಲಾಟೆ ಅಂತ ಹೇಳ್ತೈತಿದ್ದು. ಅದು ಹಿಂದಿ ನನಗೂ ಅರ್ಥ ಆಯ್ತಲ್ಲ. ನನಗೆ ಇನ್ನೊಂದು ಲ್ಯಾಂಗ್ವೇಜ್ ಕೊಡ್ತೀನಿ, ಇಂಗ್ಲೀಷ್ನೇ ನೋಡ್ತೀನಿ. ಹಾಂ, ಓಕೆ. ಐ ವಾಂಟ್ ಟು ಗೋ ಟು ಏರ್ಪೋರ್ಟ್. ಐ ವಾಂಟ್ ಟು ಗೋ ಏರ್ಪೋರ್ಟ್. ಐ ವಾಂಟ್ ಟು ಗೋ ಏರ್ಪೋರ್ಟ್. ನೀನು ಮಾತಾಡ್ತಾ ಇಲ್ಲ, ನೀನು ಸರಿ ಇಲ್ಲ, ನೀನು ರೋಬೋಟ್, ನೀನು ಕೆಟ್ಟೋಗಿದೆಯಾ ನೀನು ಸುಮ್ಮನೆ ಕೂರ್ಸೋರು ಇಲ್ಲಿ. ಹಾಂ, ಸಜೆಷನ್, ಫೀಡ್ಬ್ಯಾಕ್, ಜರ್ನಿ ಪ್ಲ್ಯಾನು. ಯಾವ್ದು ಪ್ಲ್ಯಾನ್? You can use Shell application to plan your journey. Just scan this QR code to download the application. ಓ, ಈಗ ಸುಮ್ಮನೆ ಇನ್ನೂ ಫುಲ್ ವೆಲ್ ಡೆವಲಪ್ಡ್ ಏನಿಲ್ಲ ಬಿಡು. ನೀನು ಅಷ್ಟು ಇನ್ನೂ ಅರ್ಧಂಬರ್ಧ ಡೆವಲಪ್ ಆಗಿದೆ. ನೀನು ಫುಲ್ ಡೆವಲಪ್ ಮಾಡೋಕ್ಕೆ ಹೇಳು ನಿಮ್ಮ ಇವ್ರಿಗೆ, ಯಾರೋ ಮಾಡಿರೋನಿಗೆ. ಹಾಂ, ಪಾಪ ಕಷ್ಟಪಟ್ಟು ಮಾಡೋರೆ. ನಾಟ್ ಡಿಸ್ರೆಸ್ಪೆಕ್ಟಿಂಗ್, ಬಟ್ ಥ್ಯಾಂಕ್ ಯು. ಟೇಕ್ ಯುವರ್ ಹ್ಯಾಂಡ್, ಟೇಕ್ ಮೈ ಕೇರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹೋಗಿ ಇನ್ನೂ ಡೆವಲಪ್ ಆಗಬೇಕು. ಆಯ್ತು, ಬರೋಣ. ಬಾಯ್. ಒಳಗಾಗಿ ಚೆನ್ನಾಗಿ ಬನ್ನಿ, ಫ್ಯೂಚರ್ ಮ್ಯೂಸಿಯಮ್ಗೆ ಹೋಗಿ ಬರೋಣ. ಮೆಟ್ರೋ ಇಂದಲೇ ಫುಲ್ಲು ಇದು ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಫ್ಯೂಚರ್ ಮ್ಯೂಸಿಯಮ್ಗೆ ಹೋಗೋಕ್ಕೆ. ಓ, ಇದರೊಳಗೆಲ್ಲ ಎ ಸಿ, ಫುಲ್ ಎ ಸಿ. ಇಲ್ಲಿ ಫುಲ್ ಕೋಲ್ಡೇ. ಮೆಟ್ರೋ ಸ್ಟೇಷನ್ ಹೆಂಗೆ ಕಾಣುತ್ತೆ ನೋಡಿದ್ರೆ. ನಾನು ಬಂದಿದ್ದೀಗ ಇಲ್ಲಿ ನೋಡಿ, ಇಲ್ಲಿ ಹಿಂಗಿದೆ ದುಬೈಲಿ ಮೆಟ್ರೋ ಸ್ಟೇಷನು. ಅದೇ ಮೆಟ್ರೋ ಸ್ಟೇಷನು. 1.5-2 ವರ್ಷ ಆಯ್ತಂತೆ ಇದನ್ನು ಫ್ಯೂಚರ್ ಮ್ಯೂಸಿಯಮ್ ಕಟ್ಟಿ. ಇದು ನೋಡಿದರೆ ಈ ಶೇಪಲ್ಲಿರುತ್ತಲ್ಲ, ಇದು ಈ ಆಕಾರ ಇದೆಯಲ್ಲ, ಈ ಆಕಾರಕ್ಕೆ ಈ ಆರ್ಕಿಟೆಕ್ಚರು ಫೇಮಸ್. ಇದು ಸೂಪರ್ ಆಗಿದೆ ಇದು. ವಾವ್, ಹತ್ರ ಓದಂಗೆ ಯಾವುದೋ ಒಂದು ಇದ್ರೊಳಗೆ ಏನು
ಬಿಳಿ ಬಟ್ಟೆ ಹಾಸ್ದಂಗೆ ಐತರ ಇದು, ಒಂಚೂರು ಗಲೀಜಿಲ್ಲ. ಫ್ಯೂಚರ್ ಮ್ಯೂಸಿಯಂ ಒಳಗೆ ಏನು ಮಾಡೋರು ನೋಡಿ ಇಲ್ಲಿ ಒಳಗೆ ಹೋಗತ್ಲೆ. ತುಂಬ ಚೆನ್ನಾಗಿದೆ ಪ್ಲಾನಿಂಗ್. ವಾ, ಓ ಮೈ ಗಾಡ್, ಅಬ್ಬಾ ಇವೆಲ್ಲ ಏನು ನೋಡ್ತಾ ಇದ್ದೀರಾ? ಇದು ಹೊರಗಡೆಯಿಂದ ಕಾಣುತ್ತೆ ನೋಡಿ, ಅರಬಿಕ್ ಲೆಟರ್ಸು. ಅವ್ರೇನೋ ಬರೆದಿದ್ದಾರೆ, ಅವರು ಕಲ್ಚರ್ದೇನೋ ಒಂದು ಬರೆದಿದ್ದಾರೆ, ನಮ್ಗೆ ಹೆಂಗೆ ಗೊತ್ತಾಗತ್ತೆ? ಹಾಂ, ಅಲ್ಲ ಗುರು, ಅಲ್ಲೇನೋ ಹಾರಾಡ್ತಿರೋದು ನೋಡಿ, ಇಲ್ಲಿ ಮೀನು ಥರ. ಅದಕ್ಕೇನು ವೈರು ಇಲ್ಲ, ಏನಿಲ್ಲ, ಅದು ಹೆಂಗೆ ಹಾರಾಡ್ತಿದೆ ಇದು? ಹಾಂ, ನಮ್ಮ ಹತ್ರನೂ ಬರುತ್ತಾ ಅಂತದು? ಯಾವುದು ಗೋಡೆಗೆ ಡಿಚ್ಚಿ ಹೊಡಿಯುತ್ತಾ? ಇಲ್ಲ. ಅದು ಹೋಯ್ತು ಗುರು, ಅದ್ರೊಳಗೆ ಹೋಯ್ತು ನೀಟಾಗಿ, ಅದು ಅರ್ಥ ಮಾಡ್ಕೊಂಡು ಹೋಯ್ತೈತಿ ಗುಹೆ ಒಳಗೆ. ಹೋಗ್ಬೇಡಿ, ಇಲ್ಲಿ ನೋಡಿ, ಇಲ್ಲಿ ಲಿಫ್ಟು ಹೆಂಗೈತೆ. ಅಯ್ಯಯ್ಯಪ್ಪೋ, ಓಹೋ, ಇದೇ ಫ್ಯೂಚರು. 100 ವರ್ಷದ ಮೇಲೆ ಏನು ನೋಡಬೇಕು ಅಂತಿದ್ದೀರಾ? ಈ ಮ್ಯೂಸಿಯಮಲ್ಲಿದೆ ಪ್ರತಿಯೊಂದೂ. ಏನು ಗುರು? ಹಾಂ, ಓಕೆ, ಕ್ಯಾರಿಯನ್. ಟಿಕೆಟ್ ಇಲ್ಲ, ಮತ್ತೇನು ಕ್ಯಾರಿಯನ್ ಮಾಡ್ತೀರಲ್ಲಿ? ಸೂತರಿಕೆ. ನನಗಿನ್ನೊಂದು ಗಂಟೆ ಟೈಮ್ ಇದೆ ಅಷ್ಟೇ. ಅದೊಂದು ಗಂಟೆಲಿ ಏನಾದ್ರು ಟ್ರೈ ಮಾಡ್ಕೊಂಡು ನಾನು ಈ ಮ್ಯೂಸಿಯಂ ಒಳಗೆ ಹೋಗಿ ಬರೋಣ ಅಂತ ಬಂದೆ. ಟಿಕೆಟ್ ಅಲ್ಲೇ ಎಲ್ಲ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ಸಿಗುತ್ತೆ ಅಂತ ಹೇಳಿದರು. ಹಂಗಾಗಿ ಟಿಕೆಟ್ ಇಲ್ಲ, ತಗೊಳ್ಳೋಣ ಅಂತ ಬಂದೆ. ಮ್ಯೂಸಿಯಂ ಮಿಸ್ ಆಯಿತು ಗುರುವೇ. ಇಷ್ಟು ದೂರ ಬಂದ್ಬಿಟ್ಟು ಇದನ್ನು ನೋಡ್ಕೊಂಡು ಹೋಗ್ದಂಗೆ ಆಯ್ತಲ್ಲ. ತುಂಬ ಅದ್ಭುತವಾಗಿ ಮಾಡಿದಾರಂತೆ ಒಳಗೆ. ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದೆ ಇದಂತೂ ಇತ್ತೀಚೆಗೆ. ಆದರೆ ಇದನ್ನ, ಈ ವಿಡಿಯೋನ ನೀವು ನೋಡಲೇಬೇಕು ಅಂತ ಅಂದರೆ ಫ್ಯೂಚರ್ ಮ್ಯೂಸಿಯಮ್ಮು ನಮ್ಮ ಕನ್ನಡದವರೇ ಫ್ಲೈಯಿಂಗ್ ಪಾಸ್ಪೋರ್ಟ್ ಮತ್ತು ಡಾಕ್ಟರ್ ಬ್ರೋ ಇದನ್ನು ಮಾಡಿದ್ದಾರೆ. ಅವ್ರ ಚಾನಲಲ್ಲಿ ನೀವು ನೋಡ್ಬೋದು. ಬಟ್ ನಾನು ನನ್ನ ಕಡೆಯಿಂದ ಡಿಸಪಾಯಿಂಟ್ ಆಯಿತು ನಿಮಗೆ. ಸಾರಿ, ನಾನು ಟ್ರೈ ಮಾಡಿದೆ, ನನಗಿರೋ ಟೈಮಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ನನಗೇನಾದರೂ ಯಾವ್ದಾದ್ರು ಒಂದು ಟ್ರಿಪ್ ಬಂದಾಗ ಯಾವುದಾದ್ರೂ ಒಂದು ಹಿಂಗೆ ಉಳ್ಕೊಂಬಿಡುತ್ತೆ. ಯಾಕೆಂದರೆ ಮತ್ತೆ ಬಾ ಅಂತ ಇರಬೇಕು ಅದು. ಕೊನೆಗೂ ನಾನು ಎಲ್ಲಿ ಟ್ರೈನ್ ಹತ್ತಿದ್ದೆ ಆ ಜಾಗಕ್ಕೆ ಬಂದುಬಿಟ್ಟೆ. ಟೈಮಿಂಗ್ ಎಲ್ಲನೂ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ 4 ಗಂಟೆಗೆ, ಈಗ 3:45 ಕರೆಕ್ಟಾಗಿ 4 ಗಂಟೆಗೆ ಹೋಟ್ಲ್ ಹತ್ರ ಬಂದಿದ್ದೀನಿ. ಈಗ ಪ್ರಶ್ನೆ ಏನು ಅಂದರೆ, ಈ ಬೆಂಗಳೂರ್ದು ಮೆಟ್ರೋ ಚೆನ್ನಾಗಿದೆಯೋ, ಸಿಂಗಾಪುರ್ ಚೆನ್ನಾಗಿದೆಯೋ, ದುಬೈ ಚೆನ್ನಾಗಿದೆಯೋ ಅಂತ 3 ಪ್ರಶ್ನೆಗಳು ನನ್ನೊಳಗೆ ಬಿಡ್ತವೆ. ಯಾಕಂದರೆ ನಾನು ಈ 3 ಕಂಟ್ರಿಲಿ ಇದ್ದೀನಿ ಇಲ್ಲಿವರೆಗೆ, ಮೆಟ್ರೋ ಸಿಟಿಗಳಲ್ಲಿ, ಮೆಟ್ರೋ ರನ್ ಆಗೋಂಥ ಸಿಟಿಗಳಲ್ಲಿ. ನನಗೆ ಇಲ್ಲಿವರೆಗೆ ನೋಡ್ದಂಗೆ ಟ್ರಾನ್ಸ್ಪೋರ್ಟೇಷನ್ಸ್ ಬಗ್ಗೆ ಮಾತಾಡ್ತೀನಿ. ಓವರಾಲು ನನಗೆ ಸಿಂಗಾಪುರ್ದು ಸ್ವಲ್ಪ ಚೆನ್ನಾಗಿದೆ ಅನ್ನಿಸ್ತದೆ. ಯಾಕಂದರೆ ಬಸ್ಸು ಫ್ರೀಕ್ವೆನ್ಸಿ ಚೆನ್ನಾಗಿದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸ್ ಇರೋದ್ರಿಂದ ಹೇಳ್ತಾರದು. ಅದು ಫ್ರೀಕ್ವೆನ್ಸಿ ಚೆನ್ನಾಗಿದೆ. ಯಾವ ಬಸ್ ಎಷ್ಟು ಗಂಟೆಗೆ ಬರುತ್ತೆ ಅಂತ ಮನೆಯಲ್ಲೇ ಕೂತ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಆ್ಯಪಲ್ಲಿ ನೋಡಿ ಚೆಕ್ ಮಾಡ್ಕೊಂಡು ಬರ್ಬೋದಾಯಿತು. ಅದು 5 ವರ್ಷದ ಹಿಂದೆ, ಇನ್ನೂ ಈಗ ಏನು ಅಪ್ಡೇಟ್ ಆಗಿದೆಯೋ ಗೊತ್ತಿಲ್ಲ. 5 ವರ್ಷದ ಹಿಂದೆ ಹಂಗಿತ್ತು ಫೀಚರ್ಸ್ಗಳು. ಈಗ ಇನ್ನೂ ಚೆನ್ನಾಗಿ ಆಗಿರ್ಬೋದು ಸಿಂಗಾಪುರಲ್ಲಿ. ದುಬೈಲಿ ಹೆಂಗೆ ಅಂದರೆ 3:15 ಗಂಟೆಗೆ ಒಂದು ಬಸ್ ಬರುತ್ತೆ. ಯಾಕೆಂದರೆ ಇಲ್ಲಿ ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಯೂಸ್ ಮಾಡಲ್ಲ. ಅವ್ರ ಹತ್ರ ಕಾರ್ ಇರೋದ್ರಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸು ಜಾಸ್ತಿ ಯೂಸ್ ಮಾಡಲ್ಲ. ಯಾಕೆ ಅಂತ ಈ ವಿಡಿಯೋದಲ್ಲಿ ಹಿಂದೆ ಹೇಳಿದ್ದೀನಿ. ಅದಾದಮೇಲೆ ಆದರೆ ಮೆಟ್ರೋ ಚೆನ್ನಾಗಿದೆ. ಇಲ್ಲಿ ಮೆಟ್ರೋ ಚೆನ್ನಾಗಿದೆ. ಮೆಟ್ರೋ ಒಳಗೆ ಒಂದು ಸ್ವಲ್ಪ ಮ್ಯಾಪ್ ಸಿಸ್ಟಮ್ಮು ಸಿಂಗಾಪುರ್ ಚೆನ್ನಾಗಿದೆ. ಅಲ್ಲಿ ಯಾವ ಕಡೆ ಹೋಗ್ಬೇಕು, ಯಾವ ಕಡೆ ಬರಬೇಕು ಅನ್ನೋದು ಗೊತ್ತಾಗಲ್ಲ, ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ಬೆಂಗಳೂರಲ್ಲೂ ಮೆಟ್ರೋ ಚೆನ್ನಾಗಿದೆ. ಅದು ಬಿಟ್ಟರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸು ಬಸ್ ಆಗಿರಲಿ ಇದಾಗಲಿ ಬೆಂಗಳೂರಲ್ಲಿ ನಮಗೆ ಗೊತ್ತೇ ಇದೆ, BMTC ತುಂಬ ಡೆವಲಪ್ಮೆಂಟ್ ಆಗಬೇಕು. ಕಾರ್ಡ್ ಸಿಸ್ಟಮು ಸಿಂಗಾಪುರಲ್ಲೂ ಒಂದೇ, ದುಬೈಲೂ ಒಂದೇ. ಒಂದು ಬಸ್ಸಿಗೆ ಕಾರ್ಡ್ನು ಯೂಸ್ ಮಾಡ್ಬೋದು, ಮೆಟ್ರೋಗೂ ಯೂಸ್ ಮಾಡ್ಬೋದು. ಇಂಡಿಯಾದಲ್ಲಿ ಮೆಟ್ರೋಗೆ ಸಪ್ರೇಟ್ ಕಾರ್ಡು, ಅದು ಮತ್ತು BMTC ಎರಡು ಬೇರೆ ಬೇರೆ ವಿಭಾಗಗಳಾಗಿದ್ದಾವೆ. ಅವೆರಡು ಒಂದಾಗಿ ಏನಾದರೂ ಒಂದು ಸಿಸ್ಟಮ್ ಬಂತು ಅಂದರೆ ನಮ್ಮ ಕನ್ನಡಿಗರಿಗೆ, ನಮ್ಮ ಕರ್ನಾಟಕದಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ತುಂಬ ಅನುಕೂಲ ಆಗುತ್ತೆ. ಪಬ್ಲಿಕ್ಕಿಗೆ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡ್ತಾನೆ ಇದ್ದೀವಿ ನಾವು. ಸಿಕ್ಕಾಪಟ್ಟೆ ಟ್ಯಾಕ್ಸ್ ಕಟ್ತೀವಿ, ಎಲ್ಲನೂ ಕಟ್ತೀವಿ. ಸಿಕ್ಕಾಪಟ್ಟೆ ನಮ್ಮದೇ ಪಬ್ಲಿಕ್ದು ದುಂಡು ವೆಚ್ಚ ಜಾಸ್ತಿ ಆಗ್ತಾಯಿದೆ ನಮಗೆ ಟ್ರಾನ್ಸ್ಪೋರ್ಟೇಷನ್ಸಲ್ಲಿ. ಟೈಮಿಂಗು ಸರಿಯಾಗಿ ಇದು ಮಾಡೋಕ್ಕಾಗ್ತಾಯಿಲ್ಲ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸ್ ಒಂದು ಸ್ವಲ್ಪ ಡೆವಲಪ್ ಚೆನ್ನಾಗಿ ಮಾಡಿದ್ರೆ, ರೋಡ್ ಸಿಸ್ಟಮ್ ನೋಡಿ, ಇಲ್ಲೆಲ್ಲ ಫುಟ್ಪಾತ್ ಮೇಲೆ ನಡೆಯೋಕ್ಕೆ ಎಷ್ಟು ಚೆನ್ನಾಗಿ ವ್ಯವಸ್ಥೆಗಳಿದ್ದಾವೆ. ಇಲ್ಲೆಲ್ಲ ಪ್ರತಿಯೊಂದು ನಡೆಯೋಕ್ಕೆ ಎಷ್ಟು ದೊಡ್ಡ ಜಾಗ ಬಿಟ್ಕೊಂಡಿದ್ದಾರೆ. ಅಂಗಡಿಗಳನ್ನ ಯಾರಾದರೂ ಹಾಯ್ ಊಟ ಆಯಿತಾ? ಆಯಿತು, ಜರ್ನಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಸಾರಿ ಬ್ರೋ, ಸಾರಿ. ಹಾಂ ಅದೇ ಹೊರಟೆ ಇಂಡಿಯಾಗೆ. ಹಾಂ, ಫುಲ್ ಲೈಟ್ 10 ಗಂಟೆಗೆ ರಾತ್ರಿ ಬರೋಣ. ಶಿವಮೊಗ್ಗ ಯಾವಾಗ ಹೋಗ್ತಿದ್ದೀರಾ? 2 ವರ್ಷನಾ? ಹೋಗಿ ಬನ್ನಿ. ಫ್ಯಾಮಿಲಿ ಇದ್ದಾರಾ? ಮದುವೆ ಆಗಿದೆಯಾ?
ಸರಿ ಆಯಿತು ಓಕೆ ಬ್ರೋ. ನೋಡಿ ನಮ್ಮ ಇಂಡಿಯಾದಲ್ಲಿ ಫುಟ್ಪಾತ್ಗಳಿಗೆ ಇಷ್ಟೊಂದು ಅವಕಾಶನೇ ಇಲ್ಲ ವಾಕ್ ಮಾಡೋದಕ್ಕೆ. ನಮಗೆಲ್ಲ ಎಷ್ಟು ಫ್ರೀಯಾಗಿ ಫುಟ್ಪಾತಲ್ಲಿ ವಾಕ್ ಮಾಡ್ತಾ ಇದ್ದೀವಿ ನೋಡಿ. ಇಲ್ಲಿ ರಸ್ತೆಯಲ್ಲಿ ವೆಹಿಕಲ್ಗಳು ಬಿಟ್ಟರೆ ಇನ್ನು ಯಾವುದೂ ಓಡಾಡಲ್ಲ. ಇಲ್ಲಿ ಹಿಂಗಿದೆ ರಸ್ತೆಗಳು. ಅದು ಈ ಥರ ಆಯಿತು ಅಂದರೆ ಆಮೇಲೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸ್ ಒಂದು ಸ್ವಲ್ಪ ಡೆವಲಪ್ ಆದರೆ ತುಂಬ ಚೆನ್ನಾಗಿರುತ್ತೆ. ಇದಾದ್ಮೇಲೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸ್ ನೋಡಿ, ಟ್ರಾಫಿಕಲ್ಲೇ ನಾವು ಹೆಂಗೆ ಒದ್ದಾಡ್ತೀವಿ ಬೆಂಗಳೂರಲ್ಲಿ, ಇಲ್ಲೆಲ್ಲ ಅನುಕೂಲಗಳು ತುಂಬ ಚೆನ್ನಾಗಿ ಮಾಡ್ಕೊಂಡವ್ರು ಇವೆಲ್ಲದನ್ನು. ಈ ಥರ ನಮಗಿದ್ರೆ ತುಂಬ ಅನುಕೂಲ ಆಗುತ್ತೆ. ಇದಿಷ್ಟು ನನ್ನ ಒಪಿನಿಯನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸ್ ಬಗ್ಗೆ. ನಮ್ಮ ಇಂಡಿಯಾ, ಸಿಂಗಾಪುರ ಮತ್ತು ದುಬೈ ಇದಿಷ್ಟು ಕಂಪೇರ್ ಮಾಡ್ಕೊಂಡ್ರೆ ಇದಿಷ್ಟು ನಂದು ಒಪಿನಿಯನ್ನು. ನನ್ನ ಒಪಿನಿಯನ್ ಇದು. ಬೇರೆಯವ್ರದ್ದು ಏನಾದರೂ ಒಪಿನಿಯನ್ ಬೇರೆ ಇತ್ತು ಅಂದರೆ ಕೆಳಗೆ ಕಮೆಂಟ್ ಮಾಡಿ. ನಾನು ತಿಳ್ಕೊಂಡಷ್ಟು ಹೇಳಿದ್ದೀನಿ. ಓಕೆ, ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.